ಸಭೆಯ ಅಧ್ಯಕ್ಷರು ಮತ್ತು ಇಲ್ಲಿರುವ ಎಲ್ಲ ಬಂಧುಗಳು. ಹವ್ಯಕ ಅಕಾಡೆಮಿ ಆದ್ದರಿಂದ ನಾನು ಹವ್ಯಕ ಭಾಷೆಯಲ್ಲಿ ಹವ್ಯಕ ಅಕಾಡೆಮಿಯ ಬಗ್ಗೆ ವಿವರಿಸಿ ಹವ್ಯಕ ಭಾಷೆಯಲ್ಲಿ ವಿವರಿಸಿ ಒಳ್ಳೆ ಎಲ್ಲವಕ್ಕೂ ಗೊತ್ತಲ್ಲ, ಹವ್ಯಕ ಭಾಷೆ ಎಲ್ಲವಕ್ಕೂ ಗೊತ್ತಲ್ಲ. ಅಲ್ಲ, ಕೆಲವು ಜನ ಹವ್ಯಕರಿಗೆ ಹವ್ಯಕ ಭಾಷೆ ಬಾರದ್ದವೂ ಇತ್ತು, ಅದಕ್ಕೆ ಕೇಳಿ ಗೊತ್ತಲ್ಲ. ಅಕಾಡೆಮಿಯ ಬಗ್ಗೆ ಮಾತಾಡಕ್ಕೆ ಹೇಳಿ ನನ್ನ ಹತ್ರ ಹೇಳಿದೆ. ಹವ್ಯಕ ಭಾಷೆಯಲ್ಲಿ ಅದು ಯಾವುದೇ ಭಾಷೆಯ ಅಕಾಡೆಮಿ ಹೇಳುವಂತಂದ್ರೆ ಔಚಿತ್ಯ ಏನು, ಅದು ಬೇಕೋ ಬೇಡದೋ ಇತ್ಯಾದಿ ಇತ್ಯಾದಿ ಪ್ರಶ್ನೆಗಳು ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ಇದರ ಬಗ್ಗೆ ಯಾವುದೇ ಒಂದು ವಿಚಾರವ ಇದು ಬೇಕೋ ಬೇಡದೋ ಹೇಳಿ ಕೇಳುವುದಕ್ಕೆ ಅದಕ್ಕೆ ಎರಡೂ ಉತ್ತರ, ಬೇಕು ಹೇಳುವುದು ಉತ್ತರ, ಬೇಡ ಹೇಳುವುದು ಉತ್ತರ. ಅದು ಯಾವ ವಿಷಯಕ್ಕಾದ್ರೂ ಅಷ್ಟೇ. ಅದು ತೀರಾ ಅಂತಿಮ ಹಂತಕ್ಕೆ ತಕೊಂಡು ಹೋಗ್ತು ಹೇಳಿ ಆದ್ರೆ ಮನುಷ್ಯ ಹುಟ್ಟೆ ಕಾತಾಡಿ ಕೇಳಿದ್ರೆ ಅದು ಬೇಡ ಹೇಳುದು ಅದಕ್ಕೊಂದು ಉತ್ತರ. ಯಾಕೆ ಹೇಳಿದ್ರೆ ಎಂತಾದ್ರೂ ಒಂದಿನ ಸಾಯಿತು, ಆದ ಕಾರಣ ಹುಟ್ಟೆಗಾಗಿ ಇಲ್ಲೇ ಹೇಳುವಂಥದ್ದು ಅದಕ್ಕೆ ಉತ್ತರ. ಆದ್ರೆ ನಾವು ಒಂದು ನಮ್ಮ ಸಾಮಾಜಿಕ ಮತ್ತು ನಮ್ಮ ಒಟ್ಟು ವ್ಯವಸ್ಥೆಯ ಹಿನ್ನೆಲೆಯಲ್ಲಿ ಇಂಥದ್ರ ಒಂದು ಅವಶ್ಯಕತೆ ಇದ್ದು ಮತ್ತು ಅದು ಯಾಕೆ ಇದ್ದು ಹೇಳೋದನ್ನ ಕಂಡುಕೊಂಡಂತ ಪ್ರಯತ್ನ ಅಷ್ಟೇ. ಹಾಗಾದ್ರೆ ಈ ಅಕಾಡೆಮಿ ಇಲ್ಲದೆ ಇದ್ದರೆ ಏನು ಮಾಡಲಾಗುತ್ತಿಲ್ಲ ಹೇಳಿದ್ರೆ ಇದುವರೆಗೆ ಹವ್ಯಕ ಭಾಷೆ ಆಗಲಿ ಯಾವುದೇ ಭಾಷೆ ಆಗಲಿ ಬೆಳ್ಕೊಂಡು ಬಂದದ್ದು ಹೇಗೆ? ಅಕಾಡೆಮಿ ಇದ್ದಲ್ಲ, ಇಲ್ಲದೆ ಬೆಳ್ಕೊಂಡು ಬಂದ. ಹಾಗಾದ್ರೆ ಮಾಡಬೇಕಾದ ಔಚಿತ್ಯ ಏನಿತ್ತು? ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅಲ್ಲಿ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು ಪುರುಷೋತ್ತಮ ಬಿಳಿಮಲೆ ಒಂದು ಮಾಹಿತಿ ಕೊಟ್ಟರು. ಆ ಮಾಹಿತಿ ಹೆಂಗೆ ಹೇಳಿದ್ರು, ಕರ್ನಾಟಕದಲ್ಲಿ ಒಟ್ಟು 290 ಭಾಷೆಗಳು ಇತ್ತು. ಈ 290 ಭಾಷೆಗಳು ಕೂಡ ಆಧುನಿಕ ಸನ್ನಿವೇಶದ ಪ್ರಭಾವಕ್ಕೆ ಒಳಗಾಗಿ ಅದು ಯಾವ ರೀತಿಯಲ್ಲಿ ಕುಸಿತಾ ಹೋಗ್ತಾ ಇದ್ದು ಹೇಳಿದ್ರೆ ಅವ್ರು ವಿವರಣೆ ಕೊಟ್ಟವರು. ಹಿಂಗೆ ಕುಸಿತಾ ಹೋದರೆ ಅಪ್ಪ ನಷ್ಟ ಎಂತ ಇದ್ದು ಆ ಪ್ರಶ್ನೆಯನ್ನು ಕೇಳಿ. ಕುಸಿತಾ ಹೋದ್ರೆ ಅಪ್ಪ ನಷ್ಟ ಎಂತ ಇದ್ದು ಹೇಳಿದ್ರು, ಒಂದು ಸಂಸ್ಕೃತಿಯ ನಿರ್ಮಾಣ ಮಾಡುವುದರಲ್ಲಿ ಭಾಷೆಗೆ ಅತ್ಯಂತ ಪ್ರಧಾನವಾದ ಒಂದು ಪಾತ್ರ ಇದ್ದೋಳು ಹೇಳುವಂಥದ್ದು ಮುಖ್ಯವಾದ ಅಂಶ. ಭಾಷೆ ಹೇಳುವಂಥದ್ದು ಅದು ನಮ್ಮ ನಡವಳಿಕೆಯ ರೂಪಿಸುವುದು. ಈಗ ಒಂದು ಉದಾಹರಣೆ ಹೇಳುವುದಾದ್ರೆ, ಹಾಯಿ ಹೇಳುವಾಗ ಹಿಂಗೆ ಮಾಡ್ತೀವಿ, ಯಾರು ಹಾಯಿ ಹೇಳಿ ಕೈ ಮುಗಿತಾರೆ ಹೌದಾ? ನಮಸ್ಕಾರ ಹೇಳುವಾಗ ಮಾತ್ರ ಕೈ ಮುಗಿಯೋದು. ಅಂದ್ರೆ ಆ ಭಾಷೆಗೂ ನಡವಳಿಕೆಗೂ ಸಂಬಂಧ ಇತ್ತು. ಹಾಗೆ ಆಲೋಚನೆಗೂ ಭಾಷೆಗೂ ಸಂಬಂಧ ಇತ್ತು. ಇದು ಕೂಡ ಬಿಳಿಮಲೆಯವೇ ಕೊಟ್ಟ ಉದಾಹರಣೆ. ಈಗ ಆನೆಯಲ್ಲಿ ನಿಂತು ಬೆಕ್ಕು ಓಡಿ ಅಂತ ಹೇಳ್ತಾರೆ. ಬೆಕ್ಕು ಓಡಿ ಹೇಳಿದ ಕೂಡಲೇ ಇಲ್ಲಿ ಕೂತ ಎಲ್ಲವಕ್ಕೂ ಬೆಕ್ಕಿನ ಕಲ್ಪನೆ ತಲೆಗೆ ಬರ್ತದೆ. ಆದ್ರೆ ಬೆಕ್ಕಿನ ಕಲ್ಪನೆ ತಲೆಗೆ ಬಂದ್ರೆ ಇಲ್ಲಿ 50 ಜನ ಇದ್ದವು ಹೇಳಿ ಆದ್ರೆ 50 ಜನರ ಕಲ್ಪನೆಗೆ ಬಪ್ಪ ಬೆಕ್ಕುಗಳ ಕಲ್ಪನೆ ಕೂಡ 50 ನಮೂನೆಯದ್ದಾಗಿರ್ತದೆ. ಎಲ್ಲವಕ್ಕೂ ಒಂದೇ ನಮೂನೆಯ ಬೆಕ್ಕು ಕಲ್ಪನೆಗೆ ಬರ್ತಿದೆ. ಅಂದ್ರೆ ಆ ಭಾಷೆಯಲ್ಲಿ ಹೇಳುವುದು ನಮ್ಮ ಚಿಂತನೆಯ ಹುಟ್ಟಿಸುವ ಮತ್ತು ಆಲೋಚನಾ ಕ್ರಮವ ರೂಪಿಸುವ ಒಂದು ಕೆಲಸವ ಭಾಷೆ ಮಾಡ್ತದೆ. ಈ ಆಲೋಚನಾ ಕ್ರಮ ರೂಪುಗೊಂಡಾಗಲೇ ಆಲೋಚನಾ ಕ್ರಮದ ಪರಿಣಾಮವಾಗಿ ನಮ್ಮ ನಡವಳಿಕೆಗೂ ರೂಪುಗೊಂಡು, ಈ ನಡವಳಿಕೆಗೂ ರೂಪುಗೊಂಡದರ ಪರಿಣಾಮವಾಗಿ ಒಂದು ಸಾಂಸ್ಕೃತಿಕ ಸನ್ನಿವೇಶ ನಿರ್ಮಾಣಪ್ಪಂತದ್ದು ಇದೆ. ಈಗ ಇಲ್ಲಿ ತುಂಬಾ ಜನ ನಾವು ನೆಲಲ್ಲೇ ಕೂತ್ಕೊಂಡು ಈ ಸಭೆ ಮಾಡ್ತೀವಿ. ಅಂದ್ರೆ ಎಲ್ಲಾ ಸಭೆಯನ್ನು ಹೀಗೆ ಮಾಡ್ತಾಳೆ, ಎಲ್ಲಾ ಕಡೆಗೂ ಹೀಗೆ ಮಾಡ್ತಾಳೆ ಹೇಳಿದ್ರೆ ಅದು ಸಾಧ್ಯ ಆಗುತ್ತೆ. ಯಾಕಂದ್ರೆ ಅಲ್ಲಿ ಒಂದು ಸಾಂಸ್ಕೃತಿಕ ಸನ್ನಿವೇಶ ಹೆಂಗೆ ನಿರ್ಮಾಣಗೊಂಡಿದೋ ಅದರ ಆಧಾರದಲ್ಲಿ ನಮ್ಮ ನಡವಳಿಕೆಗಳು ನಿರ್ಧಾರ ಆಗುತ್ತದೆ. ಆವಾಗ ಒಂದು ಅನನ್ಯವಾದ ಒಂದು ಸ್ವತಂತ್ರವಾದ ಆಲೋಚನಾ ಕ್ರಮವ ಉಳಿಸಬೇಕಾದ ಅಗತ್ಯ ಇದ್ದು ಬೆಳೆಸಬೇಕಾದ ಅಗತ್ಯ ಇದ್ದು ಹೇಳುವುದಾದ್ರೆ ಆವಾಗ ಎಲ್ಲಕ್ಕಿಂತ ಮುಖ್ಯವಾಗಿ ಆ ಭಾಷೆಯ ಮುಖಾಂತರವೇ ಒಂದು ಸಮುದಾಯ ಬೆಳವಣಿಗೆಯ ಸಾಧಿಸಬೇಕಾದಂತ ಅವಶ್ಯಕತೆ ಇದೆ. ಸಮುದಾಯ ಹೇಳಿದ್ರೆ ನಾನು ಇಲ್ಲಿ ಜಾತಿಯಲ್ಲಿ ಹೇಳುವ ಅರ್ಥದಲ್ಲಿ ತಗೊಳ್ತೀನಿ. ಒಂದು ಪ್ರಾದೇಶಿಕ ಸಮುದಾಯವು ಸಮುದಾಯ ಹೇಳಿದ ಕೂಡಲೇ ಅದಕ್ಕೆ ಜಾತಿ ಮಾತ್ರ ವ್ಯಾಖ್ಯಾನ ಅಲ್ಲ. ಸಮುದಾಯ ಹೇಳಿದ್ರೆ ಅನೇಕ ದೃಷ್ಟಿಯಲ್ಲಿ ವ್ಯಾಖ್ಯಾನ ಇದೆ. ಹಾಗಿಪ್ಪಾಗ ಈ ಅಕಾಡೆಮಿಗಳ ಸ್ಥಾಪನೆಯ ಹಿನ್ನೆಲೆಯ ಉದ್ದೇಶ ಏನು ಹೇಳುವುದು? ಹವ್ಯಕ ಅಕಾಡೆಮಿ ವಿಚಾರಕ್ಕೆ ಮತ್ತೆ ಈ ಅಕಾಡೆಮಿ ಹೇಳುವಂಥದ್ದು ಒಂದು ಕುಸಿತ ಇಪ್ಪ ಅಥವಾ ಕುಸಿತ ಇಲ್ಲದ್ದು ಇಪ್ಪ ಅಂತ ಒಂದು ಭಾಷೆಯ ಸನ್ನಿವೇಶವ ಇಡೀ ಭಾಷಾ ಸನ್ನಿವೇಶಕ್ಕೆ ಒಂದು ರಕ್ಷಣಾತ್ಮಕವಾದ ಬುನಾದಿಯನ್ನು ಒದಗಿಸಿ ಅದರ ಪೋಷಣೆಗೆ ಅದರ ಬಲವರ್ಧನೆಗೆ ಬೆಂಬಲವಾಗಿ ನಿಂತಹ ಕೆಲಸವ ಪ್ರಭುತ್ವ ಮಾಡುವ ರೂಪದಲ್ಲಿ ಅದು ಬರ್ತಾ ಇತ್ತು. ಎಲ್ಲ ಅಕಾಡೆಮಿಗಳ ವ್ಯವಸ್ಥೆ ಮಾಡಿ ಈ ಪ್ರಭುತ್ವದ ಬೆಂಬಲ ಯಾಕೆ ಬೇಕಾಗುತ್ತು ಹೇಳುವಂತ ಕೆಲವು ಸನ್ನಿವೇಶಗಳಲ್ಲಿ
ಸಮುದಾಯ ಒಂದೇ ಅದರ ಮುಂದುವರಿಸ್ತಾ ಹೋದಾಗ ಅದು ಬೆಂಬಲ ಇಲ್ಲದೆ ಕುಸಿತು ಹೋಗುವಂತ ಸಾಧ್ಯತೆಗೂ ಜಾಸ್ತಿ ಇದೆ. ಅಂತ ಸಂದರ್ಭದಲ್ಲಿ ಪ್ರಭುತ್ವದ ಬೆಂಬಲ ಇದ್ದು ಹೇಳಿ ಆವಾಗ ಅದಕ್ಕೊಂದು ದೃಢತೆ ಬತ್ತು ಅನ್ನೋ ಕಾರಣಕ್ಕಾಗಿ ಆ ಬೆಂಬಲದ ಹಿನ್ನೆಲೆಗೆ ಔಚಿತ್ಯಪೂರ್ಣತೆ ಇದ್ದು. ಇದು ಯಾವುದೇ ಭಾಷೆಯ ಅಕಾಡೆಮಿಗೆ ಸಂಬಂಧಪಟ್ಟಾಗಿ ಹೇಳಕ್ಕಾದಂತ ವಿಚಾರ. ಅನೇಕ ಅಕಾಡೆಮಿಗಳು ಇದ್ದು ಅದೆಲ್ಲವೂ ಬಂದಿದೆ. ಈ ಹವ್ಯಕ ಭಾಷಾ ಅಕಾಡೆಮಿ ಹೇಳುವಂಥದ್ದು ಇದರ ವಿಚಾರಕ್ಕೆ ಒಪ್ಪೋದು ಹವ್ಯಕ ಭಾಷೆಯು ಕೂಡ ಒಂದು ದೀರ್ಘಕಾಲೀನವಾದಂತ ಒಂದು ಪರಂಪರೆಯ ಸಾಗಿಸಿಕೊಂಡು ಬಂದಂತ ಒಂದು ಭಾಷೆ. ಈ ಹವ್ಯಕ ಭಾಷೆಯ ಮಹತ್ವದ ಹಿನ್ನೆಲೆ ನೋಡುವ ಇದು ಹವ್ಯಕ ಭಾಷೆಯು ಕೂಡ ಕನ್ನಡದ ಒಂದು ಸಹಭಾಷೆಯೇ. ಹವ್ಯಕ ಭಾಷೆಯ ಉಳಿಸುವುದು ಅಥವಾ ಬೆಳೆಸುವುದು ಹೇಳುವಂತಹದ್ದು ಅದು ಪರೋಕ್ಷವಾಗಿ ಕನ್ನಡವ ಸಶಕ್ತವಾಗಿ ಉಳಿಸುವ ಕೆಲಸವೂ ಆಗಿರುತ್ತದೆ. ಅದು ಪ್ರತ್ಯೇಕ ಆಗುತ್ತದೆ. ಅದರ ಹೆಸರು ಒಪ್ಪಗಳೇ. ಈಗ ತುಳು ಅಕಾಡೆಮಿ ಇದ್ದಾಗಲೂ ಕರ್ನಾಟಕ ತುಳು ಅಕಾಡೆಮಿ, ಅದು ಬರೀ ತುಳು ಅಕಾಡೆಮಿ ಅಲ್ಲ. ಈಗ ಹವ್ಯಕ ಭಾಷಾ ಅಕಾಡೆಮಿ ಆದಾಗಲೂ ಕರ್ನಾಟಕ ಹವ್ಯಕ ಭಾಷಾ ಅಕಾಡೆಮಿ ಅಲ್ಲ, ಬರೀ ಹವ್ಯಕ ಅಕಾಡೆಮಿ ಅಲ್ಲ. ಕನ್ನಡದ ಸಹಭಾಷಿಯಾಗಿ, ಕನ್ನಡದ ಜೊತೆಯಾಗಿ ಕನ್ನಡದ ಬಲವರ್ಧನೆಯನ್ನು ಮಾಡಲಿಕ್ಕಂತ ಒಂದು ಸಾಧನವಾಗಿಯೇ ಅದು ಕೆಲಸವನ್ನು ಮಾಡುವುದು ಮತ್ತು ಅದಕ್ಕೆ ಬೆಂಬಲವಾಗಿ ನಿಂತದ್ದು ಕೂಡ ಕರ್ನಾಟಕ ಸರ್ಕಾರ. ಈ ಹಿನ್ನೆಲೆಯಲ್ಲಿ ಹವ್ಯಕ ಭಾಷೆಯ ಕೆಲವು ಕನ್ನಡಕ್ಕೂ ಹವ್ಯಕ ಭಾಷೆಗೆ ತುಂಬಾ ಸಂಬಂಧ ಇದೆ, ಅದು ಗೊತ್ತಿದೆ. ಆದರೆ ಹೊಸಗನ್ನಡಲ್ಲಿ ಕಳೆದು ಹೋದಂತಹ ಅನೇಕ ಶಬ್ದಗಳು ಹವ್ಯಕ ಭಾಷೆಯಲ್ಲಿ ಇಂದಿಗೂ ಕೂಡ ಚಲನಶೀಲವಾಗಿ ಉಳ್ಕೊಂಡಿದೆ. ಉದಾಹರಣೆಗೆ ನಾವು ಅಕ್ಕು ಅಕ್ಕೋಳು ಹೇಳುವಂಥದ್ದು ಹಳೆ ಕನ್ನಡದಲ್ಲಿ ಇದ್ದು ಅಕ್ಕೋಳು. ಈಗ ಇದು ಹಳೆಗನ್ನಡದಲ್ಲಿ ಪೋಪ ಹೇಳಿ ಪೋಪ ಹೇಳುದು ಅದು ಸ್ವಲ್ಪ ಬದಲಾವಣೆಯಾಗಿ ಹವ್ಯಕ ಭಾಷೆಗಾದಾಗ ಹೋಪ ಹೇಳಿ ಬಂತು. ಈಗ ಕುಂದಾಪುರ ಕನ್ನಡದಲ್ಲಿ ಅಂದ್ರೆ ಅದು ವಾಪ ಹೇಳಿ ಆಗಿದೆ. ಹೀಗೆ ಒಂದು ಭಾಷಾ ರಚನೆಗೂ ಬದಲಾವಣೆಯಾಗುತ್ತಾ ಬಂದಾಗ ಕನ್ನಡದಲ್ಲಿ ಹೆಂಗಾಗಿದೆ, ಅಂದ್ರೆ ಹಳೆಯ ಮೂಲ ಸ್ವರೂಪ ಹೆಂಗಿತ್ತು ಅದು ವಿಕಾಸವಾಗುತ್ತಾ ಬಂದಾಗ ಯಾವ ರೀತಿಯಲ್ಲಿ ಹೋಗ್ತಾ ಇತ್ತು ಅಂತ ಹೇಳಿದ್ರೆ ಒಂದು ಕನ್ನಡದ ಜೊತೆಯಲ್ಲಿ ತೌಲನಿಕವಾದ ಒಂದು ಅಧ್ಯಯನ ಮಾಡಲು ಕೂಡ ಈ ಅಕಾಡೆಮಿ ಹೇಳುವಂತಹ ಒಂದು ವ್ಯವಸ್ಥೆ ಅದಕ್ಕೊಂದು ಆಧಾರ ಸ್ತಂಭವಾಗಿ ನಿಲ್ಲುತ್ತು ಹೇಳುವಂಥದ್ದು ಒಂದು ವಿಷಯ. ಇನ್ನೊಂದೇನು ಅಂದ್ರೆ ಈ ಹವ್ಯಕ ಭಾಷಾ ಪರಂಪರೆಯ ನೆಲೆಗಟ್ಟಿಗೆ ತೆಗೆದುಕೊಂಡ್ರೆ ಅದು ಕೇವಲ ಭಾಷೆ ಮಾತ್ರ ಆಗಿರ್ತಿಲ್ಲ, ಒಂದು ಸಂಸ್ಕೃತಿಯ ಧ್ವನಿಯೂ ಆಗಿತ್ತು. ಸಾಮಾನ್ಯವಾಗಿ ನೋಡಿ ಈ ಮಾಣಿಯಂಗೋ ಕೂಸುಗಳ ಗಮ್ಮತ್ತು ಮಾಡಿ ಹಾಸ್ಯ ಮಾಡುವಂತ ಪದ್ಯಗಳ ಎಲ್ಲ ಕಡೆ. ಆದ್ರೆ ಹವ್ಯಕ ಭಾಷೆಯಲ್ಲಿ 2 ಜನ ಕೂಸುಗ ಸೇರಿ ಒಬ್ಬ ಮಾಣಿ ಅಡೋಗಿ ಮಾಡೋ ಪದ್ಯವೂ ಇತ್ತು. ಅದೊಂದು ಈ ಪದ್ಯ, ಎಂಗಳ ಮಾಣಿ ಶಾಲೆಗೆ ಹೋಗ್ತಾ ಎಂತ ಬತ್ತಿಲ್ಲೇ, ತೋಟಕ್ಕೋಗಿ ಬೀಡಿ ಎಳೆತ ಅಪ್ಪಂಗೊತ್ತಿಲ್ಲೇ. ಕೂಸುಗ ಮಾಣಿ ಅಡೋಗಿ ಮಾಡು ಚೇಳಿಸು. ಇದು ಒಂದು ಜೀವನ ಪದ್ಧತಿಯ ಹಿನ್ನೆಲೆಯಲ್ಲಿ ರಚನೆಯಾದಂತ ಒಂದು ಆಲೋಚನಾ ಕ್ರಮದ ಭಾಗವಾಗಿ ಬಂದದ್ದು. ಅದು ಭಾಷೆಯ ಮೂಲಕ ಉಳ್ಕೊಂಡಿತ್ತು. ಅಂದ್ರೆ ಒಂದು ಜೀವನ ಕ್ರಮದ ಅಧ್ಯಯನವೂ ಕೂಡ ಈ ಅಕಾಡೆಮಿಯ ಮುಖಾಂತರ ಅವಕಾಶಗಳು ಬೇಕಾದಷ್ಟು ಇದ್ದು ಹೇಳುವುದು. ಈ ಜೀವನ ಕ್ರಮದ ಅಧ್ಯಯನ ಹೇಳಿ ಬಂದಾಗ ಪರಸ್ಪರ ಎಲ್ಲಾ ಜೀವನ ಕ್ರಮಗಳು ಕೂಡ ಪರಸ್ಪರ ಒಂದರಿಂದ ಮತ್ತೊಂದು ಪ್ರಭಾವಿತವಾಗಿಯೇ ಇತ್ತು. ಯಾಕೆ ಹೇಳಿದ್ರೆ ನಮ್ಮ ಸಾಂಸ್ಕೃತಿಕ ಸನ್ನಿವೇಶದಲ್ಲಿ ಯಾವುದು ಪ್ರತ್ಯೇಕವಾಗಿ ಅನನ್ಯವಾಗಿದ್ದು ಪ್ರತ್ಯೇಕವಾಗಿದ್ದು ಎಲ್ಲ ಒಂದಕ್ಕೊಂದು ಮಿಶ್ರ ಆಗಿತ್ತು. ನಾನು ಸಣ್ಣಾಗಿಪ್ಪಾಗ ನನ್ನ ಅಜ್ಜನ ಮನೆಯಲ್ಲೇ ಇತ್ತು. ಅಜ್ಜಿ ನನಗೆ ಕತೆ ಹೇಳ್ತಾ ಇತ್ತು. ಅಜ್ಜಿ ಕತೆ ಹೇಳುವಾಗ ಆ ಕಥೆಯಲ್ಲಿ ಬಪ್ಪಂತದ್ದೆಲ್ಲ ತುಳು ಜನಪದದ ವಿಷಯಗಳೇ ಒಪ್ಪು ಅಂತ. ಒಂದು ಮಾಂಕೂಳಿ ಇಳಿತಿದ್ದ ನಡ, ಇದು ಮಾದೇರಿ ಬಳ್ಳಿ ತಪ್ಪಲೆ ಕಾಡಿಗೆ ಹೋದ ನಡ. ಮಾದೇರಿ ಬಳ್ಳಿ ತಪ್ಪಲು ಹೋಗಪ್ಪಾಗ ಅಲ್ಲೊಂದು ದೊಡ್ಡ ಮರ ಇದ್ದಾಳ, ಆ ದೊಡ್ಡ ಮರದ ಹತ್ರ ಒಂದು ಪಿಶಾಚಿ ಇದ್ದಾಳೆ. ಹೀಗೆಲ್ಲ ಕತೆ ಹೋಗು ಅಂತ. ಈ ಮಾದೇರಿ ಬಳ್ಳಿ ತಪ್ಪುದು, ಅದರ ಬಟ್ಟಿ ಮಡಿಯುವುದು, ಇದು ಹೆಡಿಗೆ ಮಾಡುದು, ಇಂಥದ್ದೆಲ್ಲ ವಿಷಯಗಳು ಇದ್ದಲ್ಲ, ಇದೆಲ್ಲ ತುಳು ಜನಪದದಿಂದ ಇನ್ಫ್ಲೂಯೆನ್ಸ್ ಆಗಿ ಬಂದು ಅದು ಹವ್ಯಕ ಭಾಷೆಯ ಮುಖಾಂತರ ನಮ್ಗೆ ಕಥೆಯಾಗಿಸ್ತಿತ್ತು. ಕಲ್ಚರು ತುಳು ಜನಪದ, ಭಾಷೆ ಹವ್ಯಕ, ಹೆಂಗೆ ಸಿಕ್ಕಿದ್ದು ತುಳು ಜನಪದದ ಅನುಭವ ಹವ್ಯಕ ಭಾಷೆಯ ಮುಖಾಂತರ ಸಿಕ್ಕಿದ್ದು. ಹೀಗಿದ್ದಾಗ ನಮ್ಮ ಒಟ್ಟು ಸಾಂಸ್ಕೃತಿಕ ಸನ್ನಿವೇಶದಲ್ಲಿ ಒಂದು ಜೀವನ ಸನ್ನಿವೇಶ ಮತ್ತೊಂದು ಭಾಷಾ ಸನ್ನಿವೇಶ ಹೇಳುವಂಥದ್ದು ಹೇಗೆ ಪರಸ್ಪರ ಜೊತೆಯಾಗಿ ಒಂದು ಬೃಹತ್ ಸಾಂಸ್ಕೃತಿಕ ರಚನೆಯ ನಿರ್ಮಾಣ ಮಾಡಿದ್ದು ಹೇಳುವಂಥದ್ರ ಅಧ್ಯಯನ ಮಾಡಲಿ ಇದೊಂದು ಅವಕಾಶ ಆಗ್ತದೆ. ಈಗ ಹವ್ಯಕ ಭಾಷೆಯಲ್ಲಿ ತಗೊಂಡಾಗಲೂ ಕೂಡ ಅದು ಎಲ್ಲಾ ಕಡೆಯೂ ಒಂದೇ ರೀತಿಯಲ್ಲಿ ಇಲ್ಲ. ಉತ್ತರ ಕನ್ನಡದಲ್ಲಿ ಹವ್ಯಕ ಭಾಷೆಯ ಬಳಕೆಯ ವಿಧಾನ ಬೇರೆ,
ದಕ್ಷಿಣ ಕನ್ನಡದಲ್ಲಿ ಹವ್ಯಕ ಭಾಷೆಯ ಬಳಕೆಯ ವಿಧಾನ ಬೇರೆ, ಪಂಚಸೀಮೆಯಲ್ಲಿ ಹವ್ಯಕ ಭಾಷೆಯ ಬಳಕೆಯ ವಿಧಾನ ಬೇರೆ, ವಿಟ್ಲ ಸೀಮೆಯಲ್ಲಿ ಹವ್ಯಕ ಭಾಷೆಯ ಬಳಕೆಯ ವಿಧಾನ ಬೇರೆ. ಹಾಗೆ ವಿಧಾನ ಬೇರೆ ಇದ್ದಾಗಲೂ ಕೂಡ ಅದು ಪರಸ್ಪರ ಬೆರಕೆಯಾಗಿ ಒಂದರ ಮೇಲೆ ಮತ್ತೊಂದು ಪ್ರಭಾವ ಬೀರುವಂತಹ ಸನ್ನಿವೇಶ ನಿರ್ಮಾಣ ಆಗಿದೆ. ಹಾಗಿಪ್ಪಾಗ ಈ ವಿವಿಧ ಸನ್ನಿವೇಶದಲ್ಲಿ ಒಂದೇ ಭಾಷೆ ಯಾವ ರೀತಿಯಲ್ಲಿ ಹಲವು ರೂಪಗಳ ಧರಿಸಿ ಆಲೋಚನಾ ಕ್ರಮಗಳ ರೂಪಿಸುತ್ತು ಹೇಳುವಂಥದ್ದು. ಈಗ ಉತ್ತರ ಕನ್ನಡಕ್ಕೆ ಹೋದಾಗ ಅಲ್ಲಿ ತುಳುವಿನಿಂದ ಇನ್ಫ್ಲುಯೆನ್ಸ್ ಅಪ್ಪಂತ ಅವಕಾಶ ಇಲ್ಲ, ಅಥವಾ ತುಳುವಿಗೆ ಹವ್ಯಕ ಭಾಷೆಯಿಂದ ಇನ್ಫ್ಲುಯೆನ್ಸ್ ಅಪ್ಪಂತ ಅವಕಾಶ ಇಲ್ಲ, ಅಲ್ಲಿ ಬೇರೆ ಸಂಸ್ಕೃತಿಯಿಂದ ಅದು ಪ್ರಭಾವಿತವಾಗಿತ್ತು. ಈ ಒಂದು ಅನನ್ಯತೆಯ ಅಭ್ಯಾಸ ಮಾಡಲೇ ಇದು ಒಂದು ಆಧಾರವಾಗಿ ನಿಲ್ಲುವುದು ಹೇಳುವಂಥದ್ದು ಹವ್ಯಕ ಭಾಷಾ ಅಕಾಡೆಮಿಯ ಔಚಿತ್ಯ ಆಗಿದೆ. ಇನ್ನೊಂದು ನಾವು ಗಮನಿಸಬೇಕಾದ ಇಲ್ಲಿ ಅಂತ ಹೇಳಿದ್ರೆ, ಇದು ಹವ್ಯಕ ಭಾಷಾ ಅಕಾಡೆಮಿ, ಹವ್ಯಕ ಜಾತಿಯ ಅಕಾಡೆಮಿ ಅಲ್ಲ ಹೇಳುವುದು, ಅದರ ಸ್ಪಷ್ಟಪಡಿಸಿಕೊಳ್ಳುವುದು. ಭಾಷೆ ಹೇಳುವಂತಹದ್ದು ಜಾತಿಯಿಂದ ರಚನೆಯಾದರೂ ಜಾತಿಯನ್ನು ಮೀರಿ ಬೆಳೆಯುವ ಶಕ್ತಿ ಅದಕ್ಕೆ ಇರುತ್ತದೆ. ಈಗ ತುಂಬಾ ಜನ ಇಂಗ್ಲಿಷ್ ಮಾತಾಡ್ತವೆ, ಯಾರಾದ್ರೂ ಇಂಗ್ಲಿಷ್ ಮನೆ ಮಾತಾಡ್ತಾರೆ, ಯಾರದ್ದು ಇಲ್ಲ. ಆದರೆ ಅದು ಆ ಒಂದು ಇದು ಅದರ ಸಮುದಾಯದ ಸನ್ನಿವೇಶ ದಾಟಿ ಅದು ಪ್ರಭಾವ ಉಂಟು ಮಾಡಿತ್ತು. ಅದೇ ರೀತಿಲಿ ಹವ್ಯಕ ಭಾಷೆಗೂ ಆ ಸಾಧ್ಯತೆಗಳು ಇತ್ತು, ಮುಂದೆಯೂ ಅದು ಬೆಳೆಯಲು ಸಾಧ್ಯತೆ, ಬೆಳೆಯದಿಕ್ಕೂ ಸಾಧ್ಯತೆ, ಅದು ಬೇರೆ ವಿಚಾರ. ಆದ್ರೆ ನೋಡಿ, ನರ್ಕಳ ಮಾರಪ್ಪ ಶೆಟ್ಟು ಅವು ಕೂಸಕ್ಕನ ಮದುವೆ ಹೇಳಿ ಒಂದು ಹವ್ಯಕ ಭಾಷೆಯ ನಾಟಕ ಅವರು 1930. ನರ್ಕಳ ಮಾರಪ್ಪ ಶೆಟ್ಟರು ಅವು ಹವ್ಯಕರವರು, ಹವ್ಯಕ ಭಾಷೆಯಲ್ಲಿ ಬರ್ತವು. ಈಗ ಮೊದಲ ನಾಟಕ ಕಕ್ಕಿ ವೆಂಕಟರಮಣ ಶಾಸ್ತ್ರಿಗಳದ್ದು ಇಗ್ಗಪ್ಪ ಹೆಗ್ಗಡೆ ವಿವಾಹ ಪ್ರಸನ್ನ, ಅದು ಅವು ಹವ್ಯಕರೇ, ಹವ್ಯಕ ಭಾಷೆಯಲ್ಲಿ ರಚನೆ. ಅಂದ್ರೆ ಈ ಭಾಷೆಯಲ್ಲಿ ಹೇಳುದು ಸಮುದಾಯದ ಒಳಗಿದ್ದು ಸಮುದಾಯದ ಆಚೆಗೂ ಹೋಗುವ ಆ ಸಾಧ್ಯತೆಗೂ ಇತ್ತು. ಈ ದೃಷ್ಟಿಕೋನದಲ್ಲಿ ಈ ಭಾಷೆಯ ಯಾವ ರೂಪದಲ್ಲಿ ನಾವು ಸಮಾಜದ ಜೊತೆಯಲ್ಲಿ ಕನ್ವೆ ಮಾಡಬೇಕು, ಅದನ್ನು ತೆಕ್ಕೊಂಡು ಹೋಗಬೇಕು ಹೇಳುವಂತದ್ರ ಅಧ್ಯಯನ ಮಾಡಲು ಕೂಡ, ಅದಕ್ಕೆ ಬೇಕಾದಂತಹ ಯೋಜನೆಯ ರೂಪಿಸಲು ಕೂಡ ಈ ಅಕಾಡೆಮಿಯಲ್ಲಿ ಹೇಳುವಂತದ್ದು ಒಂದು ಅವಕಾಶವಾಗಿ ಕೆಲಸ ಮಾಡುತ್ತದೆ. ಇನ್ನೊಂದು ಅಂಶ ನಾನಿಲ್ಲಿ ಅದರ ಗುರುತಿಸಲೇಬೇಕು. ಈ ಹವ್ಯಕ ಅಕಾಡೆಮಿ ಬಂದಾಗ ಸುರೇಶ್ ಕಂಜರ್ಪಣೆಯು ಒಂದು ಬರಹ ಬರಲಾಗಿತ್ತು. ಅದು ಹೇಗಿತ್ತು ಅಂದ್ರೆ, ಬ್ರಾಹ್ಮಣ ಪುರುಷರನ್ನು ಹೊರತುಪಡಿಸಿ ಸೃಷ್ಟಿಯ ಸಕಲ ಚರಾಚರ ಜೀವಿಗಳನ್ನು ನಪುಂಸಕಲಿಂಗದಲ್ಲೇ ಸಂಬೋಧಿಸುವ ಭಾಷೆಯಲ್ಲಿ ಬರೆದಿಟ್ಟಿದ್ರು. ಮುಂದಿನ ಅವರ ವ್ಯೂ ಬೇರೆ, ನಾನು ಆ ಪರಿಕಲ್ಪನೆ ಮಾತ್ರ ತಗೊಳ್ಳಿ ಅಂತ. ಈ ವಾಕ್ಯವ ಮಾತ್ರ ಇಟ್ಟುಕೊಂಬ, ಬ್ರಾಹ್ಮಣ ಪುರುಷರನ್ನು ಹೊರತುಪಡಿಸಿ ಸೃಷ್ಟಿಯ ಸಕಲ ಚರಾಚರ ಜೀವಿಗಳನ್ನು ನಪುಂಸಕಲಿಂಗದಲ್ಲಿ ಸಂಬೋಧಿಸುವ ಭಾಷೆ. ವಿಷಯ ಸತ್ಯ ಅಲ್ಲ ಹೇಳುವಂಥದ್ದು. ಆದರೆ ಹಾಗೆ ಸಂಬೋಧಿಸಿದ ಮಾತ್ರಕ್ಕೆ ಅದೇ ತಾತ್ಸಾರದ ಮನೋಭಾವನೆಯೇ ಆಯಕಾದ ಅವಶ್ಯಕತೆ ಇದ್ದ ಇಲ್ಲಿ ಅದು ಮತ್ತೆ ವಿಚಾರ ಇದ್ದ ಹೇಳುವಂಥದ್ದು ಕೂಡ ಪ್ರಶ್ನೆ. ಅಂದ್ರೆ ಒಂದು ಭಾಷೆಯ ಸ್ವರೂಪಲ್ಲೇ ಇಪ್ಪದೇ ಹಂಗೆ ಪುಲ್ಲಿಂಗ ಮತ್ತು ನಪುಂಸಕಲಿಂಗ ಮಾತ್ರ ಇದೆ. ಆದ್ರೆ ಪುಲ್ಲಿಂಗ ಮತ್ತು ನಪುಂಸಕಲಿಂಗಲ್ಲಿ ಅಡ್ರೆಸ್ ಮಾಡುವಾಗ ಎಲ್ಲಾ ಸಂದರ್ಭದಲ್ಲಿಯೂ ಕೀಳು ದೃಷ್ಟಿಕೋನಲ್ಲೇ ಅದರ ಬಳಸುತ್ತುವಳಿ ಏನೂ ಇಲ್ಲ. ಈಗ ಅಬ್ಬೆ ಹೇಳುವಾಗ ಅಬ್ಬೆ ಬಂತುವಳಿ ಹೇಳುದು, ಅಬ್ಬೆ ಬಂತುವಳಿ ಹೇಳಿದ ಕೂಡಲೇ ಅಬ್ಬೆಯ ಮೇಲೆ ಗೌರವ ಇಲ್ಲ ನಮ್ಗೆ ಹೇಳುವ ಅರ್ಥದಲ್ಲಿ ತಗೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಅದು ಭಾಷೆಯ ಸ್ವಭಾವ. ಅದೇ ರೀತಿ ಇಂಗ್ಲಿಷ್ ಭಾಷೆಗೆ ಒಂದು ಸ್ವಭಾವ ಇತ್ತು. ಇಂಗ್ಲಿಷ್ ಭಾಷೆಯಲ್ಲಿ ಗೌರವವಾಚಕ ಇಲ್ಲ. ಪ್ರಧಾನಮಂತ್ರಿ ಆದ್ರೂ ಹೀ ಹೇಳಿ ಹೇಳುದು, ಭಿಕ್ಷುಕಾದ್ರೂ ಹೀ ಹೇಳಿ ಹೇಳುದು, ಅಲ್ಲಿ ಗೌರವವಾಚಕ ಇಲ್ಲ. ಹವ್ಯಕ ಭಾಷೆಯಲ್ಲಿ ಲಿಂಗ ಸ್ತ್ರೀಲಿಂಗ ಇಲ್ಲ, ಅಂದ್ರೆ ಗೌರವವಾಚಕ ಇದ್ದು ಹೆಣ್ಣನ್ನು ಕೂಡ ಅವು ಓಳಿ ಹೇಳೋದು, ಅಂತ ಯಾರನ್ನು ಬೇಕಾದ್ರೂ ಅವು ಓಳಿ ಹೇಳೋದು. ಹಾಗಾದ್ರೆ ತಾತ್ಸಾರದ ಮನೋಭಾವನೆಯಲ್ಲಿ ಈ ಭಾಷೆ ಬಳಕೆ ಆಯ್ದಿಲ್ಲ ಹೇಳಿ ಕೇಳಿದ್ರೆ ಆಯ್ತು. ತಾತ್ಸಾರದ ಮನೋಭಾವನೆಯಲ್ಲಿ ಈ ಭಾಷೆಯ ಬಳಕೆಯ ಫಲಕ ಭಾಷೆ ಕಾರಣ ಅಲ್ಲ, ಭಾಷೆಯನ್ನು ಮಾತನಾಡುವ ಜನರ ಚಿಂತನೆಯಲ್ಲಿ ತಾತ್ಸಾರದ ದೃಷ್ಟಿಕೋನ ಇದ್ದಾಗ ಭಾಷೆ ತಾತ್ಸಾರದ ದೃಷ್ಟಿಕೋನದ್ದಾಗಿ ಬಳಕೆಯಾಗಿದೆ. ಆವಾಗ ಇದರ ಏನು ಮಾಡಿಕೊಳ್ಳುವುದು ಒಂದು ಪ್ರಶ್ನೆ. ಈ ಒಂದು ಕಾಲಕ್ಕೆ ಹೆಂಗೋಯ್ತು ಇತ್ಯಾದಿ ಏನೋ ಇತಿಹಾಸದಲ್ಲಿ ಸರಿ ಇದ್ದದ್ರ ಬೆಳೆಸಬೇಕು, ಸರಿ ಇಲ್ಲದ್ರೆ ಕೈ ಬಿಡ್ಲೋದು. ಒಂದು ಸಂಸ್ಕೃತಿ ಬೆಳೆಯುವ ವಿಧಾನವೇ ಹಾಗೆ. ಸರಿಯಪ್ಪ ಅಂತಂದ್ರೆ ತೆಕ್ಕೊಂಬೋದು, ಸರಿಯಾಗದ ಕಳಚಿಕೊಂಡು ಮುಂದಕ್ಕೆ ಹೋಗುವಂಥದ್ದು. ಆವಾಗ ಎಂ ವ್ಯಾಸ ಹೇಳಿ ಕನ್ನಡದಲ್ಲಿ ಒಬ್ಬ ಲೇಖಕನಿದ್ದೆ, ಕಥೆಗಾರ. ಅವು ಎಂ ವ್ಯಾಸ ಅವು ಬದುಕಿದ್ದವರೆಗೂ ಕೂಡ ಅವು ಯಾವ ಹೆಣ್ಣನ್ನು ಕೂಡ ಅದುವಳಿ ಹೇಳೋ ಪದವ ಬಳಕೆ ಮಾಡಿ ಅವು ಸಂಬೋಧನೆ ಮಾಡ್ತಿದ್ದಾರೆ. ಅವಳುವಳಿಯೇ ಹೇಳ್ತಾ ಇದ್ರು. ಹವ್ಯಕ ಭಾಷೆಯಲ್ಲಿ ಮಾತಾಡೋಗಳು ಅವಳುವಳಿಯೇ ಹೇಳ್ತಾ ಇದ್ರು. ಅಂದ್ರೆ ಅವರ ಭಾಷಾ ಪ್ರಯೋಗದಲ್ಲಿ ಸ್ತ್ರೀಲಿಂಗವ ತಂದಿದ್ದವು. ಆವಾಗ ಭಾಷಾ ಪ್ರಯೋಗದಲ್ಲಿ ಸ್ತ್ರೀಲಿಂಗವ ತಂದ್ರೆ ಅದು ಏಕಾಏಕಿ ಎಲ್ಲವೂ ಅದರ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಇದ್ದವಳಿಗೆ ಕೇಳಿದ್ರೆ ಒಂದೇ ತಲೆಮಾರಿಯಲ್ಲಿ ಆಗಲ್ಲ.
ಯಾಕೆಂದ್ರೆ ಏಕಾಏಕಿ ಅಪ್ಪಂತದ್ದಲ್ಲ, ಅದು ಕಾಲಾನುಕ್ರಮದಲ್ಲಿ ಇವಲ್ಯೂಷನ್ ಪ್ರೋಸೆಸ್ ಇಲ್ಲಿ ನಿಧಾನವಾಗಿ ಆಯಕ್ಕಾಗುತ್ತೆ. ಆವಾಗ ಏನಾಗ್ತು ಅಂದ್ರೆ ಹವ್ಯಕ ಸಾಹಿತ್ಯ ರಚನೆ ಮಾಡುವ ಸಾಹಿತ್ಯಲ್ಲಿ ಸ್ತ್ರೀಲಿಂಗವ ತಂದ್ರೆ ಆ ಸಾಹಿತ್ಯ ಬೆಳೀತಾ ಬೆಳೀತಾ ಹೋದ ಹಾಗೆ, ಅದರ ಓದ್ತಾ ಹೋದ ಹಾಗೆ ಇನ್ನು 1 ಅಥವಾ 2 ತಲೆಮಾರು ಕಳೆಯುವಾಗ ಸ್ತ್ರೀಲಿಂಗ ಇಲ್ಲದೇ ಇಪ್ಪಂತ ಭಾಷೆಗೆ ಸ್ತ್ರೀಲಿಂಗ ಒಂದು ಸೇರ್ಪಡೆಗೊಳ್ಳದೆ ಅವಕಾಶ ಆಗುತ್ತು. ಅಂದ್ರೆ ಇದು ಯಾರು ಮಾಡಕ್ಕದ್ದು? ಹವ್ಯಕ ಸಾಹಿತ್ಯಿಕ ಮಾಡಕ್ಕದ್ದು. ಹವ್ಯಕ ಸಾಹಿತ್ಯಿಕ ಮಾಡಕ್ಕೆ ಒಳ್ಳೆ ಅಂದ್ರೆ ಅದಕ್ಕೊಂದು ರಚನಾ ಕ್ರಮದ ಒಂದು ಚೌಕಟ್ಟು ಒಳ್ಳೆ ಇಡಬೇಕಲ್ಲ. ಅಂತ ಚೌಕಟ್ಟಿನ ನಿರ್ಮಾಣ ಮಾಡಿಕೊಳ್ಳೆ ಹವ್ಯಕ ಭಾಷಾ ಅಕಾಡೆಮಿಗೆ ಅವಕಾಶ ಇತ್ತು ಒಳ್ಳೆಯದು. ಇಂಥದ್ರ ಮಾಡಿಕೊಳ್ಳೆ ಸಾಧ್ಯತೆ ಇತ್ತು ಒಳ್ಳೆಯದು. ಅಂತದ್ರ ಸಾಧಿಸಕೋ ಬೇಡದೋ ಹೇಳುದು ಮತ್ತಿನ ಚರ್ಚೆಯ ವಿಚಾರ. ಈಗ ನೀವು ಇಲ್ಲಿ ನಾನಿದ್ರೆ ಹೇಳಿದ ಕೂಡಲೇ ಹಾಗೆ ಆಯಕೋಳಿ ಹೇಳಿದ್ರೆ ಹೀಗೆ ಆಯಕೋಳಿ ಹೇಳಿದ್ರೆ ನಾನು ಹೇಳ್ತಾ ಇರ್ತದಲ್ಲ, ಏನನ್ನೆಲ್ಲ ಚರ್ಚೆ ಮಾಡಿ ಅದರ ಮುಂದಕ್ಕೆ ತಕ್ಕೊಂಡೋಗ್ಲೇ ಅವಕಾಶ ಇದ್ಕೊಳ್ಳಿ ಮಾತ್ರ ಹೇಳುದು. ಅದು ಒಂದು ವಿದ್ವಾಂಸರ ಚರ್ಚೆಯಾಗಿ ಭಾಷಾ ಸ್ವರೂಪವ ಹಾಗೆ ಉಳಿಸಿಕೊಳ್ಳಕ್ಕೋ, ಭಾಷಾ ಸ್ವರೂಪವ ವಿಸ್ತರಿಸಕ್ಕೋ, ಅದರಲ್ಲಿ ಪರಿವರ್ತನೆ ತರಕ್ಕೋ, ಅದೆಲ್ಲದರ ಒಂದು ದೊಡ್ಡ ಸಂವಾದದ ಪರಿಣಾಮವಾಗಿ ಬರಕದು. ಅದು ಒಬ್ಬ ಹೇಳಿದ ಕೂಡಲೇ ಅಪ್ಪಂತ ಆಯಕಾದಂತದ್ದಲ್ಲ. ಒಬ್ಬ ಹೇಳಿದ ಕೂಡಲೇ ಆಯಕಾದ ಹೇಳಿದ್ರೆ ಅದು ಒಂದು ಡಿಕ್ಟೇಟೋರಿಯಲ್ ಸಿಸ್ಟಮ್ ಆಗುತ್ತೆ, ಅದಲ್ಲ. ಆದ್ರೆ ಈ ಸಾಧ್ಯತೆಯ ಕಂಡುಕೊಂಡ್ರೆ ಹವ್ಯಕ ಭಾಷಾ ಅಕಾಡೆಮಿ ಹೇಳುವಂತದ್ದು ಸಹಾಯ ಮಾಡಲೆ ಅವಕಾಶ ಇತ್ತು. ಇನ್ನೊಂದು ಅಂಶ ಹೇಳಬೇಕಾದದ್ದು, ಇವತ್ತು ಜಾತಿಲಿ ಹವ್ಯಕ ಭಾಷಿಕರಾಗಿದ್ದು ಸಾಕಷ್ಟು ಜನ ಹವ್ಯಕ ಸಾಂಸ್ಕೃತಿಕ ಪರಿಸರಲ್ಲೇ ಇಲ್ಲೇ. ಯಾರೋ ಒಬ್ಬ ಯುರೋಪಿಲ್ ಇರ್ತಾ, ಇನ್ಯಾರೋ ಒಬ್ಬ ಅಮೆರಿಕದಲ್ಲಿ ಇರ್ತಾ, ಮತ್ತೆ ಇನ್ಯಾರೋ ಒಬ್ಬ ಇಂಗ್ಲೆಂಡ್ ಇರ್ತಾ, ಮತ್ತೊಬ್ಬ ಗಲ್ಫಿಲ್ ಇರ್ತಾ, ಇತ್ಯಾದಿ ಇತ್ಯಾದಿ ಎಲ್ಲ ಎಲ್ಲೆಲ್ಲೋ ಹೋಗಿತ್ತು. ಈ ಎಲ್ಲೆಲ್ಲೋ ಹೋಗಿದ್ದವು ಏನಾಗುತ್ತೆ ಹೇಳಿದ್ರೆ, ಅವರೆಲ್ಲರನ್ನು ಸಂಪರ್ಕಿಸಿ ಹಿಡಿದಿಡುವಂತಹ ಒಂದು ಏಕಸೂತ್ರ ಇಲ್ಲದೆ ಇದ್ರೆ 1-2 ತಲೆಮಾರಿಗೆ ಅಲ್ಲೇ ಸೆಟ್ಲ್ ಆಗಿ ತಲೆಮಾರಿನಿಂದ ತಲೆಮಾರಿಗೆ ಹೋದಾಗ ಈ ಭಾಷೆಯೇ ಅವರ ಮುಖಾಂತರ ಬೆಳೆಯಬಹುದಾದ ಭಾಷೆ ಅಲ್ಲಿ ಅಸ್ತಿತ್ವ ಕಳ್ಕೊಂಬುದು ಅವಕಾಶ. ಆದ್ರೆ ಒಂದು ಹವ್ಯಕ ಭಾಷಾ ಅಕಾಡೆಮಿ ಹೇಳಿದ್ರೆ ಮಾಡಿ ಆದಾಗ ಜಗತ್ತಿನಾದ್ಯಂತ ಇಪ್ಪಂತ ಎಲ್ಲ ಹವ್ಯಕರನ್ನು ಕೂಡ ಕನೆಕ್ಟ್ ಮಾಡಲಿ ಅಲ್ಲಿ ಒಂದು ಅವಕಾಶ ಸೃಷ್ಟಿಯಾಗುತ್ತೆ, ಒಂದು ಸಂಪರ್ಕ ಬೆಳೆಸಲು ಸಾಧ್ಯ ಆಗುತ್ತೆ, ಮತ್ತು ಈ ಸಾಂಸ್ಕೃತಿಕ ವ್ಯವಸ್ಥೆಯ ವಿಸ್ತರಿಸಿಕೊಂಡಲೇ ಅವಕಾಶ ಆಗುತ್ತೆ. ಹೇಳುವಂಥದ್ದು ಒಂದು ಭಾಷೆಯ ಉಳಿಸುವ ಮತ್ತು ಬೆಳೆಸುವ ದೃಷ್ಟಿಯಿಂದ ಮಹತ್ವದ್ದಾಗುತ್ತೆ. ಆವಾಗ ಏನಾಯ್ಕಾಗುತ್ತೆ? ಹವ್ಯಕ ಪದಕೋಶ ಸಾಕಷ್ಟು ಜನ ಮಾಡಿದ್ದೇವೆ, 2-3 ಜನ ಮಾಡಿದ್ದೇವೆ ಹವ್ಯಕ ಪದಕೋಶ. ಅದರ ಇನ್ನಷ್ಟು ಸಮೃದ್ಧವಾಗಿ ರಚನೆ ಮಾಡಿ ಅದರ ಈ ಹವ್ಯಕ ಭಾಷೆಯ ಹಿಂದೆ ನಾನು ಸಣ್ಣಾಗಿ ಬಳಕೆಯಾಗಿಪ್ಪಂತ ಅನೇಕ ಪದಗಳು ಇವತ್ತು ಹೊರಟೋಯ್ತು. ಆ ಹೊರಟು ಹೋದ ಪದಗಳ ಮತ್ತೆ ನಾವು ರೂಢಿಗೆ ತಪ್ಪಲೆ ಸಾಧ್ಯ ಇತ್ತು? ತರಕೋಬೇಡದು, ಅದು ಮತ್ತೆ ಪ್ರಶ್ನೆ. ಸಾಧ್ಯ ಇದ್ರೆ ಹೆಂಗೆ ತಪ್ಪಲಕ್ಕು? ಯಾವಾಗಲೂ ಭಾಷೆ ಒಂದು ಉಳ್ಕೊಂಬುದು ಮತ್ತು ಬೆಳ್ಕೊಂಬುದು ಅದು ಮಾತನಾಡುವ ಮುಖಾಂತರವೇ, ಬೇರೆ ರೀತಿಯಲ್ಲಿ ಅಲ್ಲ. ಮಾತನಾಡಲು ಸಾಧ್ಯ ಇದೆ. ಅದರ ಹವ್ಯಕ ಭಾಷೆಯ ಮಾತನಾಡುವಂಥದ್ದು ಒಂದು ಸಾಮಾನ್ಯ ಜೀವನ ಕ್ರಮವಾಗಿ ವಿಶ್ವಾದ್ಯಂತ ಇಪ್ಪಂತಹ ಹವ್ಯಕರ ಒಂದು ಕನೆಕ್ಟ್ ಮಾಡಲೇ ಸಾಧ್ಯ ಇದ್ದಾರೆ ಹೇಳುವಂಥದ್ದು ಇದರ ಕೂಡ ಕಂಡುಕೊಂಬಲೇ ಅವಕಾಶ ಇತ್ತು. ಇನ್ನು ಹವ್ಯಕ ಭಾಷೆಯಲ್ಲಿ ಇದುವರೆ ಕುಮಾರಸ್ವಾಮಿ ತೆಕ್ಕುಂಜ ಒಂದು ಅಂಕಿಅಂಶ ಕೊಟ್ಟಿದ್ದರು. ಅವು ಹವ್ಯಕ ಭಾಷೆಯಲ್ಲಿ ಅವು ಒಳ್ಳೊಳ್ಳೆ ಸಾಹಿತ್ಯವೆಲ್ಲ ಬರೆದವು. ಒಪ್ಪಣ್ಣ.com ಹೇಳಿ ಒಂದು ಇದೆಲ್ಲ ವೆಬ್ಬೆಲ್ಲ ಮಾಡಿಕೊಂಡು ಈಗ ಹವ್ಯಕ ವಿಶ್ವ ಹೇಳಿ ಬಂದಿದ್ದು ಅವರ ಪ್ರಯತ್ನ ಮಾಡ್ತಾ ಇದ್ರು ಇಂಡಿವಿಜುವಲ್. ಅವು ಹೇಳುವ ಪ್ರಕಾರ ಹವ್ಯಕ ಭಾಷೆಯಲ್ಲಿ ಇದುವರೆಗೆ ಸುಮಾರು 845 ಸಾಹಿತ್ಯ ಕೃತಿಗೂ ಬಂದಿದೆ. ಈ 845 ಸಾಹಿತ್ಯ ಕೃತಿಗೂ ಬಂದದ್ದು ಅದು ಎಲ್ಲ ಹವ್ಯಕರಿಗೆ ಇಂಥದ್ದೆಲ್ಲ ಬಂದಿದ್ದು ಹೇಳೋದೇ ಗೊತ್ತಿಲ್ಲ, ಎಲ್ಲ ಹವ್ಯಕರಿಗೆ ಗೊತ್ತಿಲ್ಲ. ಆದ್ರೆ ಒಂದು ಅಕಾಡೆಮಿಯಲ್ಲಿ ಹೇಳೋದು ಹಾಗೆಪ್ಪಾಗ ಆ ಎಲ್ಲ ಸಾಹಿತ್ಯವು ಒಟ್ಟು ಸೇರಿಸಿ ಇಂಥದ್ದೆಲ್ಲ ಬಂದಿದ್ದು ಗಮನಕ್ಕೆ ತಪ್ಪಂತಹ ಮತ್ತು ಅದನ್ನು ಪ್ರಚುರಪಡಿಸುವಂತಹ ತಲುಪಿಸುವಂತಹ ಕೆಲಸವ ಮಾಡಲೇ ಅವಕಾಶ ಆಗುತ್ತದೆ. 845 ಒಟ್ಟು ಸೇರಿಸಕ್ಕಲ್ಲ, ಅದು ಇಲ್ಲದ ಇದ್ದು ಯಾರಿಗೂ. ಅದರಲ್ಲಿ ಭಾಷಾ ಪ್ರಭೇದ ಅನೇಕ, ಉತ್ತರ ಕನ್ನಡದ್ದು, ದಕ್ಷಿಣ ಕನ್ನಡ, ಬೇರೆ ಬೇರೆ ಕುಂಬಳ ಸೀಮೆದು ಬೇರೆ ಬೇರೆ ನಮೂನೆಯ ಭಾಷಾ ಪ್ರಭೇದಗಳು. ಇದೆಲ್ಲವನ್ನು ಒಂದು ಕೇಂದ್ರದಲ್ಲಿ ಅದರ ಸಂಗ್ರಹಿಸಿ ಅದರ ಒದಗಿಸುವ ಕೆಲಸವ ಹವ್ಯಕ ಅಕಾಡೆಮಿ ಮಾಡಲಾಗ್ತದೆ. ಇನ್ನೊಂದು ಅಂಶ ಏನು ಹೇಳಿದರೆ, ಹವ್ಯಕರು ಜಾತೀಯ ನೆಲೆಯಲ್ಲಿ ಒಗ್ಗಟ್ಟಪ್ಪರೆ ಹವ್ಯಕ ಪರಿಷತ್ತು ಅಥವಾ ಹವ್ಯಕ ಮಹಾಸಭಾ ಇತ್ಯಾದಿ ಇತ್ಯಾದಿ ಅಂಶಗಳು. ಈ ಜಾತಿಯನ್ನು ಮೀರಿ ಒಂದು ಭಾಷಾ ಸಮುದಾಯವಾಗಿ ಒಂದು ಜಾತಿಯಾಗಿ ಅದು ಕೇಂದ್ರೀಕರಣವಾದಾಗ, ಯಾವುದೇ ಸಮುದಾಯ ಇರಲಿ, ಹವ್ಯಕ ಹೇಳ್ತಾರೆ, ಒಂದು ಜಾತಿಯಾಗಿ ಅದು ಕೇಂದ್ರೀಕರಣವಾದಾಗ ಅದರ ಚಿಂತನೆಗಳು, ಅದರ ತೊಡಗಿಕೊಳ್ಳುವಿಕೆಗಳು ಇತ್ಯಾದಿಗಳೆಲ್ಲ ಕೆಲವು ಸಾಮಾಜಿಕ ಮತ್ತು ಧಾರ್ಮಿಕ ರಚನೆಗಳಿಗೆ ಸೀಮಿತ. ಆದರೆ ಒಂದು ಭಾಷಾ ಸಮುದಾಯವಾಗಿ ಅದು ಒಟ್ಟು ಸೇರ್ತಾ ಹೋದಾಗ
ಆ ಭಾಷೆಯ ಆಧಾರದಲ್ಲಿ ಅದರ ಆಲೋಚನಾ ಕ್ರಮದ ವಿಸ್ತರಣೆ ನಡೆಯಿತು. ಎಲ್ಲವನ್ನೂ ಒಳಗೊಳ್ಳುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಯಿತು. ಅಂದ್ರೆ ಹವ್ಯಕರಲ್ಲದವರನ್ನೂ ಒಂದು ಒಳಗೊಳ್ಳುವಂತಹ ಸನ್ನಿವೇಶ ನಿರ್ಮಾಣ ಆಯಿತು. ಹಾಗಿದ್ದಾಗ ಅಕಾಡೆಮಿ ಏನು ಮಾಡ್ಲಕ್ಕು? ಈಗ ಹವ್ಯಕ ಭಾಷೆಯಲ್ಲಿ ಮೊದಲ ನಾಟಕವೇ ಹವ್ಯಕ ಭಾಷೆಯಲ್ಲಿ ಬಂದಿದ್ದು, ಇಗ್ಗಪ್ಪ ಹೆಗಡೆ ವಿವಾಹ ಪ್ರಸಂಗ. ಇನ್ನೊಂದಷ್ಟು 4-5 ನಾಟಕಗಳ ಮಾಡಿ ಅದರ ಇದು ಅಲ್ಲಲ್ಲಿ ತಕೊಂಡು ಹೋಗಿ ಕಲೆಯ ಮುಖಾಂತರ ಭಾಷೆಯ ಬೆಳೆಸಲೆ ಅವಕಾಶ ಇತ್ತು. ಕಲೆ ಅತ್ಯಂತ ಪವರ್ಫುಲ್ ಮಾಧ್ಯಮ ಭಾಷೆಯ ಬೆಳೆಸಲು. ಕಲೆಯ ಮುಖಾಂತರ ಬೆಳೆಸಲು ಅವಕಾಶ ಇತ್ತು. ಹೊಸ ಹೊಸ ಇದು ಚಿಂತನೆಗಳ ಇದರಲ್ಲಿ ತಪ್ಪಲೆ ಅವಕಾಶಗಳು ಇತ್ತು. ತಪ್ಪಲೆ ಹೇಗೆ ಗೊತ್ತಿಲ್ಲ, ಅದು ಕೆಲವು ಸರ್ತಿ ಹಿಂಗೆ ಕುವೆಂಪು ಅವರ ರಾಮಾಯಣವ ಹವ್ಯಕ ಭಾಷೆಗೆ ಅನುವಾದ ಮಾಡಿದ್ರೆ ಪ್ರಯೋಜನ ಇಲ್ಲ. ಯಾಕೆ ಹೇಳಿದ್ರೆ ಅದು ಕನ್ನಡದಲ್ಲಿ ಹವ್ಯಕ ಭಾಷೆ ಒಪ್ಪಂದ್ರೆ ಕನ್ನಡವೂ ಗೊತ್ತು, ಕನ್ನಡಲ್ಲೇ ಓದ್ತ ಅರ್ಥ. ಆದ್ರೆ ನಿಮ್ಗೆ ಒಂದು ವೇಳೆ ಒಂದು ಫ್ರೆಂಚ್ ಭಾಷೆಯ ಒಂದು ಕಥೆಗಳ ಹವ್ಯಕ ಭಾಷೆಗೆ ಅನುವಾದ ಮಾಡಿ ಕೊಡ್ತಾ ಹೇಳಿದ್ರೆ ಅದಕ್ಕೆ ಉಪಯೋಗ ಇದೆ. ಯಾಕೆ ಹೇಳಿದ್ರೆ ಅದು ಕನ್ನಡದಲ್ಲಿ ಸಿಕ್ಕಿದ್ದಿಲ್ಲ. ಕನ್ನಡದಲ್ಲಿ ಸಿಕ್ಕದ್ರೆ ನಿಮ್ಗೆ ಹವ್ಯಕ ಭಾಷೆಯಲ್ಲಿ ಕೊಟ್ಟಿದೆ ಹೇಳಿದ್ರೆ ಅದಕ್ಕೆ ಅನುವಾದ ಮಾಡಿದಾಗ ಉಪಯೋಗ ಆಗುತ್ತೆ, ಇಲ್ಲ ಉಪಯೋಗ ಆಗುತ್ತೆ. ಅದು ಹೇಗೆ ಮಾಡಿಕೊಳ್ಳೋದು ನಂತರ ಅಂದ್ರೆ ವಿಶ್ವಾದ್ಯಂತ ಇಪ್ಪಂತ ಜ್ಞಾನ ಮೂಲವ ಹವ್ಯಕ ಭಾಷೆಯಲ್ಲಿ ಕೊಡ್ಲೇ ಸಾಧ್ಯ ಇತ್ತು. ಹಂಗಂದ್ರೆ ಹವ್ಯಕ ಭಾಷೆಯಲ್ಲೇ ಕೊಡಕ ಬೇರೆ ಭಾಷೆಯಲ್ಲಿ ಕೊಟ್ಟರೆ ಆಗುತ್ತಿಲ್ಲ, ಆಗುತ್ತು. ಆದ್ರೆ ಹವ್ಯಕ ಭಾಷೆಯಲ್ಲೇ ಕೊಟ್ಟಾಗ ಮನೆ ಮಾತಾಗಿ ಬೆಳೆಸಿಕೊಂಡು ಬಂದಂತೆ ಮಾಡಿದಾಗ ಅದು ಹೃದಯಕ್ಕೆ ಟಚ್ ಆಗುವುದು ಜಾಸ್ತಿ. ಹೃದಯಕ್ಕೆ ಟಚ್ ಆಗಿ ಅದರ ಸ್ವೀಕರಿಸುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈಗ ನಾವು ಎಲ್ಲಿಯಾದ್ರೂ ಹೋದಾಗ ಯಾವುದೋ ಒಂದು ಬಸ್, ನಾನು ಇದು ಭಾರತದ ಬೇರೆ ಬೇರೆ ಭಾಗಕ್ಕೂ ಡೆಲ್ಲಿಗೆ ಹೋದಾಗ ಅಲ್ಲಿ ಯಾರೋ ಒಬ್ಬ ಹವ್ಯಕ ಭಾಷೆ ಮಾತಾಡುವ ಸಿಕ್ಕಿದಾಗಲಿಂದ ಕೂಡಲೇ ಮತ್ತೆ ಅದರಲ್ಲೇ ಮಾತಾಡಿಸುವುದು. ಅದು ಸಹಜವಾಗಿ ಭಾಷೆಗೆ ಇರುವಂತ ಲಕ್ಷಣ. ಈ ರೀತಿಯಲ್ಲಿ ಜ್ಞಾನವ ಹೆಚ್ಚು ಸಾಂದ್ರೀಕರಣಗೊಳಿಸಿ ಸಮುದಾಯಕ್ಕೆ ಕಲ್ಪಿಸಿದೆ. ಹಾಗೆ ಸಮುದಾಯದ ಜ್ಞಾನವ ಹೆಚ್ಚು ಸಾಂದ್ರೀಕರಣಗೊಳಿಸಿ ಅದರ ಇದು ವಿಶಾಲ ಜಗತ್ತಿಗೆ ಪರಿಚಯಿಸಿವೆ ಈ ಹವ್ಯಕ ಭಾಷಾ ಅಕಾಡೆಮಿಯಲ್ಲಿ ಹೇಳುವಂಥದ್ದು ಸಹಾಯವ ಮಾಡುತ್ತೆ. ಈ ಹವ್ಯಕ ಭಾಷೆಯಲ್ಲಿ ಒಪ್ಪಂತ ಅನೇಕ ಜನಪದ ಹಾಡುಗೋ, ಜನಪದ ಗೀತೆಗೋ, ಇನ್ನು ಹವ್ಯಕ ಭಾಷೆಯಲ್ಲಿ ಇಪ್ಪಂತ ಗಾದೆಗೋ, ಆ ಗಾದೆಗಳೆಲ್ಲ ಭಾರಿ ಚಂದ ಇತ್ತು. ತೆರೆದವ ಹೇಳ್ತಾರೆ ಮನೆಯಲ್ಲ ನಾಕ, ಇಂಥ ಕೆಲವು ಗಾದೆಗಳು ಭಾರಿ ಲೈಕಿದ್ದೆ ಹವ್ಯಕ ಭಾಷೆ, ಅದರ ತಲುಪಿಸಲು ಸಾಧ್ಯ ಇತ್ತು. ಇನ್ನು ಹವ್ಯಕ ಸಾಂಸ್ಕೃತಿಕ ವ್ಯವಸ್ಥೆಯಲ್ಲಿ ಅದೊಂದು MG ಆಗಿರೋ ಒಂದು ಪುಸ್ತಕ ಬರ್ತದೆ, ಅದು ಲೈಕ್ ಕೊಡ್ತದೆ. ಅದರಲ್ಲಿ ಒಂದು ವಾಕ್ಯವತ್ತು, ಹವ್ಯಕ ಮಹಿಳೆಯರನ್ನು ಕಂಡರೆ ಗುಡ್ಡೆಯಲ್ಲಿರುವ ಸೊಪ್ಪುಗಳಿಗೆಲ್ಲ ಭಯ. ಯಾಕೆ ಹವ್ಯಕ ಗುಡ್ಡೆಯಲ್ಲಿಪ್ಪ ಎಲ್ಲಾ ಸೊಪ್ಪಿನನ್ನು ತಕೊಂಡು ಬಂದು ಕಂಬಳಿ ಮಾಡ್ತವೆ. ಆ ಎಲ್ಲವನ್ನು ಬೇರೆ ಭಾಷಿಕರಿಗೂ ಕೂಡ ಪರಿಚಯಿಸುವ ಇದೊಂದು ಮಾಧ್ಯಮವಾಗಿ ಕೆಲಸ ಮಾಡ್ಲಾಗ್ತಲ್ಲ, ಅಸಾಧ್ಯತೆಗಳ ಕಂಡುಕೊಂಡ್ಬರ್ತಲ್ಲ ಜೀವನ ವ್ಯವಸ್ಥೆ ಹೆಂಗೆ ಹೇಳಿ. ಈ ಇನ್ನೊಂದು ಹವ್ಯಕ ಸಮುದಾಯದ ಲಕ್ಷಣ ಏನು ಹೇಳಿದ್ರೆ, ಹವ್ಯಕರು ಬ್ರಾಹ್ಮಣರೇ ಆಗಿದ್ದರೂ ಕೂಡ ವೃತ್ತಿಯಲ್ಲಿ ಬ್ರಾಹ್ಮಣರೇ ಆಗಿದ್ದು ಬಹಳ ಕಡಿಮೆ. ವೃತ್ತಿಯಲ್ಲಿ ಒಕ್ಕಲಿಗರು ಜಾಸ್ತಿ, ಎಲ್ಲ ಒಕ್ಕಲುತನ, ಕೃಷಿಕರು ಜಾಸ್ತಿ ಹವ್ಯಕರು, ವೃತ್ತಿ ಒಕ್ಕಲುತನ. ಆದ್ರೆ ವೃತ್ತಿ ಒಕ್ಕಲುತನ ಬಂದಾಗ ಅಲ್ಲಿ ಈ ಪೂಜಾ ವ್ಯವಸ್ಥೆಯಲ್ಲಿ ಧಾರ್ಮಿಕ ರಚನೆಯೇ ಇಪ್ಪಂತ ಒಂದು ಸಮುದಾಯದ ಅನುಭವ ಮತ್ತು ಚಿಂತನೆಗಳು ಈ ಒಕ್ಕಲುತನದ ಜೊತೆಯಲ್ಲಿ ಮಿಂಗಲಾದಾಗ ಉಂಟಾದಂತಹ ಅನುಭವ ಸಮೃದ್ಧತೆಯು ಅದರ ನಡುವಿನ ಹೋಲಿಕೆ ಮತ್ತು ವ್ಯತ್ಯಾಸಗಳ ಅಧ್ಯಯನ ಮಾಡಲು ಸಾಧ್ಯ. ಈ ಕೃಷಿ ರಂಗದಿಂದ ಒಂದು ಭಾಷೆ ಹೆಂಗೆ ಬೆಳೆತು, ಹವ್ಯಕ ಭಾಷೆ ಹೆಂಗೆ ಬೆಳೆತು, ಅದರಲ್ಲಿ ಕೃಷಿ ರಂಗದ ಪ್ರಭಾವ ಏನು ಹೇಳುವಂತದ್ರ ಕೆಲವು ಅನನ್ಯವಾದ ಶಬ್ದಗಳು ಕೃಷಿ ರಂಗದಿಂದಲೇ ಇಲ್ಲಿಗೆ ಪ್ರಭಾವಿತವಾಗಿ ಹವ್ಯಕ ಭಾಷೆಯಲ್ಲಿ ಮಾತ್ರವೇ ಸಿಕ್ಕುವಂತಹದ್ದು ಇದು, ಬೇರೆ ಭಾಷೆಯಲ್ಲಿ ಸಿಕ್ಕದೇ ಇಪ್ಪಂಥದ್ದು. ಅಂತ ಪದಗಳ ಕಂಡುಕೊಂಬಲೆ ಅಂದ್ರೆ ನಮ್ಮ ವೃತ್ತಿ ಮತ್ತು ಭಾಷೆಯ ನಡುವಿನ ಸಂಬಂಧವ ಅರ್ಥ ಮಾಡಿಕೊಂಬಲೆ, ಅದಕ್ಕೆ ಬೇಕಾದಂತಹ ಒಂದು ವೇದಿಕೆಯಾಗಿ ಇದು ಕೆಲಸ ಮಾಡಲೆ ಅವಕಾಶ ಇತ್ತು. ಇನ್ನು ಸುಧಾರಣೆಯ ಹಿನ್ನೆಲೆಯ ಆಲೋಚನೆಗಳು, ಈಗ ಸುಧಾರಣೆ ಎಲ್ಲಾ ಸಮುದಾಯಗಳಲ್ಲೂ ಬೇಕು, ಇಡೀ ಒಟ್ಟು ಸಮಾಜದಲ್ಲೇ ಬೇಕು. ಅದನ್ನು ಆಗಲೇ ಹೇಳಿದ ಹಾಗೆ ಹಳೆಯದ್ರ ಬಿಟ್ಟುಕೊಂಡು ಹೊಸದರ ಸೇರಿಸಿಕೊಂಡು ಬೆಳೀತಾ ಹೋಗುವಂಥದ್ದು ಒಂದು ಪರಂಪರೆಯ ಯಾನ, ಪರಂಪರೆಯ ಬೃಹತ್ ಯಾನ. ಹಾಗಿಪ್ಪಾಗ ಇಲ್ಲಿ ಸುಧಾರಣೆಗಳು ಯಾಕೆ ಹೆಂಗಾಯಿತು? ಈಗ ಸುಮಾರು ಒಂದು 100 ವರ್ಷಗಳ ಹಿಂದೆ ಹೋದ್ರೆ ಅಕ್ಕಾ ಭಟ್ರು ಬಪ್ಪಲ್ಲಿವರೆಗೆ ಈ ಹವ್ಯಕರಲ್ಲಿ ವಿಧವಾ ಪುನರ್ವಿವಾಹ ಹೇಳುವಂಥದ್ದು ಅದು ತ್ಯಾಜ್ಯ ಅಲ್ಲ, ಅದು ಸ್ವೀಕೃತವೇ ಅಲ್ಲ. ಆದ್ರೆ ಅಕ್ಕಾ ಭಟ್ರು ಬಂದ ಮೇಲೆ ಅದರಲ್ಲಿ ಪರಿವರ್ತನೆ ತಂದವು, ಸುಧಾರಣೆಯ ಹೊಸ ಆಲೋಚನೆಗಳು ತಕೊಂಡು ಬಂದವು. ಈಗ ಅದು ಆಕ್ಸೆಪ್ಟೆಡ್, ಈಗ ಅದು ದೊಡ್ಡ ಸಮಸ್ಯೆ ಅಲ್ಲ, ಯಾರಿಗೊಂದು ದೊಡ್ಡ ಸಮಸ್ಯೆ ಆಯಿತು. ಹಾಗೆ ಇಲ್ಲಿ ಒಂದು ಸಾಮುದಾಯಿಕವಾಗಿ ಆಯಕಾದಂತಹ ಸುಧಾರಣೆಗಳು,
ಆ ಸುಧಾರಣೆಗಳ ಯಾವ ಹೆಚ್ಚು ಪರಿಣಾಮಕಾರಿಯಾಗಿ ಹೇಗೆ ಸಮುದಾಯಕ್ಕೆ ತಲುಪಿಸಬೇಕು, ಆ ಮೂಲಕ ಸಮಾಜಕ್ಕೆ ತಲುಪಿಸಬೇಕು ಹೇಳುವಂತದ್ರ ನೆಲೆಯಲ್ಲಿ ಸಂಶೋಧನೆಗಳ ಕೈಗೊಂಬಂತದ್ದು. ಈಗ ನಮ್ದು ಒಬ್ಬ ವಿದ್ಯಾರ್ಥಿನಿ ಕಾಸರಗೋಡು ಯೂನಿವರ್ಸಿಟಿ ಹವ್ಯಕ ಭಾಷೆ ಹಿನ್ನೆಲೆಯಲ್ಲಿ ಸಂಶೋಧನೆಯ ಮಾಡ್ತಾ ಇದೆ. ಈಗ ಭಾಷಾ ಹಿನ್ನೆಲೆಯಲ್ಲಿ ಸಂಶೋಧನೆ ಏನನ್ನೆಲ್ಲ ಮಾಡ್ಲಿಕ್ಕೆ ಹೇಳುವಂತ ದೃಷ್ಟಿಯಲ್ಲಿ ಕೂಡ ಅಕಾಡೆಮಿ ಹೇಳುವಂಥದ್ದು ಕೆಲಸ ಮಾಡಿದೆ, ಅವಕಾಶ ಬೇಕು. ಈ ಹೇರಳವಾದ ಅವಕಾಶಗಳು ಅಕಾಡೆಮಿಗೆ ಇದ್ದು ಭಾಷೆ ಮತ್ತು ಸಾಂಸ್ಕೃತಿಕ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಸಮೃದ್ಧಗೊಳಿಸುವ ಅನೇಕ ವಿಚಾರಗಳು ಅದು ಕೈಗೊಂಡ ಅವಕಾಶ ಇತ್ತು. ಹಾಗಾದ್ರೆ ಈಗ ಒಂದು ಪ್ರಶ್ನೆಗಳು ಅದನ್ನೆಲ್ಲ ಮಾಡ್ತೋ, ಅದೇ ನೀವು ಮಾಡ್ತೋ ಇಲ್ಲ ನಾನು ಹೆಂಗೆ ಮಾಡ್ತಾ ಅದು ಯಾರು ಹವ್ಯಕ ಭಾಷೆ ಅಕಾಡೆಮಿಗೆ ಅಧ್ಯಕ್ಷರಾಗ್ತವು, ಆಮೇಲೆ ಅದರ ಸದಸ್ಯರು ಯಾರಾಗ್ತವು, ಅವರ ಇಚ್ಛಾಶಕ್ತಿ ಏನಿತ್ತು, ಅದರ ಮೇಲೆ ಸಮುದಾಯದ ಇನ್ಫ್ಲುಯೆನ್ಸ್ ಏನಿತ್ತು, ಬೇರೆ ಸಮುದಾಯಗಳು ಅದರ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತವು, ಅದರ ಒಂದು ರಾಜಕೀಯ ವ್ಯವಸ್ಥೆ ಹೇಗಿತ್ತು, ಇದೆಲ್ಲ ಅಂಶಗಳ ಸೇರಿಕೊಂಡು ಅದು ನಿರ್ಧಾರ ಮುಂದೆ ಹೆಂಗಾಗುತ್ತೆ. ಒಂದು ಮಗು ಇಂದು ಹುಟ್ಟುತ್ತು, ಒಬ್ಬ ಮಾಣಿ ಒಂದು ಕೂಸು ಹುಟ್ಟುತ್ತು, ಇನ್ನು 25 ವರ್ಷ ಕಳೆದ ಮೇಲೆ ಆ ಮಾಣಿ ಹೇಗಿರ್ತಾಳೆ ಹೇಳಿದ್ರೆ ನಾವು ಈಗಲೇ ಹೇಳೋದು. ಅದು ಅವನಿಗೆ ಸಿಕ್ಕುವಂತ ಶಿಕ್ಷಣ, ಅವನ ಬೆಳೆಯುವಂತ ಕ್ರಮ, ಅವನ ಆಲೋಚನೆ, ಇದೆಲ್ಲದರ ಆಧಾರದಲ್ಲಿ ಅವನ ಭವಿಷ್ಯ ಅದನ್ನು ನಿರ್ಧಾರ ಮಾಡಿ. ಇನ್ನೂ ಒಂದು 2-3 ಅಂಶಗಳ ನಿಗಳ ಹತ್ರ ಹೇಳಿ ನನ್ನ ಮಾತುಗಳ ನಿಲ್ಲಿಸ್ತೇನೆ. ಇದು ಅಕಾಡೆಮಿಗೆ ಸಂಬಂಧ, ಅಕಾಡೆಮಿಯ ಹಿನ್ನೆಲೆ. ಈ ಹವ್ಯಕ ಭಾಷಾ ಅಕಾಡೆಮಿಯಲ್ಲಿ ಯಾರು ಅಕಾಡೆಮಿಯಲ್ಲಿ ಆಯ್ದಿಲ್ಲ ಘೋಷಣೆ ಆದದ್ದು ಆಗುತ್ತದೆ. ಈ ಘೋಷಣೆ ಆದಪ್ಪಗಳೇ ಒಂದು ಪ್ರಶ್ನೆ ಬಂತು, ಏನು ಮಾಡಲಿ, ಅದು ಅಗತ್ಯ ಇದ್ದಾಳಕ್ಕೆ ನಾನು ಆಗಲೇ ಉತ್ತರ ಕೊಟ್ಟಿದ್ದೆ. ಇದ್ದು ಹೇಳಿದ್ರೆ ಇದ್ದು, ಇಲ್ಲಿ ಹೇಳಿದ್ರೆ ಇಲ್ಲ, ಎರಡು ಸರಿ. ಈಗ ಆದ ಮೇಲೆ ಅದರ ಹೆಂಗೆ ಮಾಡಿಕೊಂಡು ಹೇಳಿದ್ರೆ ಯೋಚನೆ ಮಾಡಿ, ಆದ ಮೇಲೆ ಅದು ಬೇಕಾಗಿತ್ತಿಲ್ಲ ಹೇಳೋದಕ್ಕೆ ಅರ್ಥ ಇದೆ. ಆಗ್ತದೆ ಆಯ್ತಲ್ಲ, ಆದ ಮೇಲೆ ಬೇಕಾಗಿತ್ತಿಲ್ಲ ಹೇಳಿ. ಈಗ ಒಂದು ಮದುವೆ ಹಾಕೊಳ್ಳಿ ಆದ್ರೆ ಮದುವೆ ಆದ ಮೇಲೆ ಇದು ಇದರ ಮದುವೆ ಯಾಕಾಗಿತ್ತ, ಇವನ ಮದುವೆ ಯಾಕಾಗಿತ್ತಾಳೆ ಕೂಸಿಗ ಮಾಡಿದ ಅನಿಸು, ಆದ್ರೆ ಹಾಗೆ ಆಯ್ತಲ್ಲ, ಇನ್ನೆಂತ ಹಾಗೆ ಇದು ಘೋಷಣೆ ಹಾಕಿ ಆಯ್ತು, ಇನ್ನೆಂತ ಮಾಡಕ್ಕೆ ಹೇಳಿದ್ರೆ ಯೋಚನೆ ಮಾಡಿ, ಅದು ಮುಖ್ಯ. ಎರಡನೇದು, ಇದರಲ್ಲಿ ಒಂದು ಕ್ರೆಡಿಟ್ ವಾರ್ ಹೇಳುವಂಥದ್ದು ಭಾರಿ ಜೋರಿ. ಕ್ರೆಡಿಟ್ ವಾರ್ ನಡೆಯುತ್ತೆ. ಯಾವುದೇ ಒಂದು ಕೆಲಸ ಒಬ್ಬ ವ್ಯಕ್ತಿಯಿಂದಲೇ ಎಂದೂ ಅಪ್ಪಲೆ ಸಾಧ್ಯ. ಈ ಹವ್ಯಕ ಭಾಷಾ ಅಕಾಡೆಮಿ ಕೂಡ ಒಬ್ಬ ವ್ಯಕ್ತಿಯಿಂದಲೇ ಆತು ಹೇಳಿ ನಾನು ಹೇಳ್ತೀನಿ. ನಮಗೆ ಗುಂತಿಪ್ಪದ್ರೆ ನಾವು ಹೇಳುದು ಅಷ್ಟೇ. ಆದ್ರೆ ಈ ಕ್ರೆಡಿಟ್ ವಾರ್ ಹೇಳುವಂಥದ್ದು ಅದು ಹೇಗೆ ಉದ್ಭವಿಸುತ್ತೆ ಹೇಳಿದ್ರೆ ತಾಕಲಾಟಗಳಿದ್ದಾಗ ಉದ್ಭವಿಸುತ್ತೆ. ಈ ತಾಕಲಾಟಗಳಿಂದ ಹೊರಹೊಪ್ಪಲು ಸ್ವಲ್ಪ ಸಮಯ ಬೇಕು. ಈಗ ಯಾರು ನಿಜವಾಗಿ ಕೆಲಸ ಮಾಡಿದ್ದಾನೋ ಅವ ಆನಂತರ ಮಾಡಿದ್ದೇನೆ ಹೇಳಿದ್ರೆ ಅದು ದೊಡ್ಡ ಅಪರಾಧ ಹೇಳಿ ನನಗೆ ಅನಿಸ್ತಿಲ್ಲ. ಅದು ವಾರ ಹಾಕದಂತ ಅವಶ್ಯಕತೆ ಏನಿಲ್ಲ. ಈಗ ನಾನು PUC ರ್ಯಾಂಕ್ ಕೊಳ್ಳೋದು, ನಾನು PUC ರ್ಯಾಂಕ್ ತಗೊಂಡಿದ್ದೇಳಿ ಹೇಳಿದ್ರೆ ಅದು ಅಪರಾಧ ಏನಲ್ಲ, ವಿಷಯ ಸತ್ಯ. ಸುಳ್ಳು ಆಗಿದ್ರೆ ಅವಾಗ ತಪ್ಪು. ಇಲ್ಲಿ ಕ್ರೆಡಿಟ್ ವಾರ ಅಲ್ಲ, ಆನಂದೇ ಕೆಲಸ ಮಾಡಿದ್ದೆ ಹೇಳುವಂಥದ್ದು ಅದು ಸಂತೋಷದ ವಿಷಯ. ಅದು ಒಂದು ಸಾಧನೆ ಆಯ್ತು ಹೇಳಿಯಪ್ಪಾಗ ಅಂದೇ ಇದ್ದೇನೆ. ಅದೊಂದು ಚಂದದ ಇದಿತ್ತು. ಒಂದ್ಸತಿ ಭಾಗವತ ಬಹಳ ಚಂದ ಮಾಡಿ ಯಕ್ಷಗಾನದ ಪದ ಹೇಳ್ತಾ ಇದ್ದಿದ್ದವಳು ರಂಗ ಅಂತ ಪಕ್ಕದಲ್ಲಿ ಕೂತ ಹೇಳಿದಾಳು. ಭಾಗವತರು ಆಯ್ಕೆ ಬಗ್ಗೆ ಹೇಳ್ತಾ ಇದ್ದವು. ಅಷ್ಟೊತ್ತಿ ಹತ್ರ ಇದ್ದ ಮತ್ತೊಬ್ಬ ಹೇಳು, ಮಧ್ಯಾಹ್ನ ಬೆಂಗಳೂರಲ್ಲಿ ಊಟಕ್ಕೆ ಬಂದದ್ದು. ಹಾಗೆ ಒಂದು ಸಾಧನೆ ಆದಾಗ ಹೇಳಿದ್ರೆ ದೊಡ್ಡ ಸಂಗತಿ ಏನಿದೆ. ಅದು ಕ್ರೆಡಿಟ್ ವಾರೇ ಆಗಿದ್ದಾಗಲೂ ಅದು ಒಂದು ತಿಂಗಳ 2 ತಿಂಗಳ ಇರುತ್ತೆ, ಆಮೇಲೆ ಅದು ಅಸ್ತಿತ್ವ ಕಳ್ಕೊಳ್ತದೆ. ಅದೇನು ಬಹಳ ಮಹತ್ವದ ವಿಚಾರ ಆಗಿರ್ತಿತ್ತು. ನನಗೆ ಲಕ್ಷ್ಮೀಶಣ್ಣ ಏನೆಲ್ಲ ಕೆಲಸ ಮಾಡಿದ್ದಾಳೆ ಹೇಳೋದು ಗೊತ್ತಿದೆ, ಬೇರೆ ಯಾರೆಲ್ಲ ಮಾಡಿದ್ದವು ಹೇಳಿದ್ರೆ ಜ್ಞಾನ ನನಗಿಲ್ಲ. ಆದ್ರೆ ಹವ್ಯಕ ಪರಿಷತ್ತು ಕಂಡುಕೊಂಡ್ಬೇಕು, ಯಾರೆಲ್ಲ ಏನೆಲ್ಲ ಕೆಲಸ ಮಾಡಿದ್ದವು ಹೇಳೋದು ಕಂಡುಕೊಂಡು ಎಲ್ಲವರನ್ನೂ ಒಟ್ಟು ಸೇರಿಸಿ, ಅಖಿಲ ಹವ್ಯಕ ಮಹಾಸಭಾ ಅವರೆಲ್ಲರನ್ನೂ ಒಟ್ಟಾಗಿ ಸೇರಿಸಿ ಇಂತಿಂತವು ಹಿಂಗೆ ಕೆಲಸ ಮಾಡಿದ್ದವು ಹೇಳಿದ್ರೆ ನಾವೆಲ್ಲ ಒಪ್ಪಿಗೊತ್ತವು. ಅದರಲ್ಲಿ ಅದು ದೊಡ್ಡ ಸಮಸ್ಯೆ ಏನು ಇಲ್ಲ. ಲಕ್ಷ್ಮೀಶಣ್ಣ ಮಾಡಿದ ಕೆಲಸ ನನಗೆ ಗೊತ್ತಿದೆ. ಯಾಕೆ ಹೇಳಿದ್ರೆ ಅದು ಶುರುವಿಗೆ ಚರ್ಚೆ ನಾವು ಮಾಡಿದ್ದಿದ್ದು ಪ್ರಾರಂಭದಲ್ಲಿ. ಆಮೇಲೆ ಹೋಗಿ ಏನೆಲ್ಲ ಮಾಡಿದ್ದು ಸುಬ್ರಹ್ಮ ಹೇಳ್ತಾರೆ. ಅದರ ಮತ್ತೆ ಆನು ಹೇಳಿದ ಮತ್ತೆ ಹೋಯ್ತು, ಆನೆ ಹೇಳಿ ಆಮೇಲೆ ಅದು ಹಂತವಾಗಿ ಅದರ ಪ್ರಪೋಸಲ್ ಹೋಗಿ ಸಾಗಿ ಅದು ಬೇರೆಯವರ ಹತ್ರ ಹೇಳಿಸಿ ಎಲ್ಲ ಆಗಿ ಅಷ್ಟೆಲ್ಲ ಆಗಿ ನನ್ನ ಪುರುಷೋತ್ತಮ ಬಿಡಿಗೆಲ್ಲ ಸಿಕ್ಕಿದ್ದಾರೆ. ಅದನ್ನ ಕೇಳಿದ ನಾನು, ಹೆಂಗೆ ನಿಮ್ಗಳದ್ದು ಎಂತದ್ದು ಅದಕ್ಕೆ ಒಂದು ಹೇಳಿ, ನಾನೇನು ದೊಡ್ಡ ಕೆಲಸ ಮಾಡಲಿಲ್ಲ, ಎಂತ ಮಾಡಿದ್ದೆ ಅದು ಹೀಗಿದೆ. ಯಾವುದೇ ಅಕಾಡೆಮಿ ಆಯಕ್ಕೆ ಹೇಳಿ ಆದರೆ ಎಲ್ಲಾ ಇದರ ಪ್ರಪೋಸಲ್ ಆಗಿ ಮುಗಿದ ಮೇಲೆ ಅದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹೋಗ್ತು. ಇದರ ಮಾಡ್ಲಕ್ಕವಾಗಿ ಅವು ಅಕ್ಕೋಳಿ ರಿಪೋರ್ಟ್ ಕೊಟ್ಟರೆ ಮಾತ್ರ ತಪ್ಪು, ಇಲ್ಲದ್ರೆ ಹೌದು ಅಷ್ಟರ ನಾನು ಮಾಡಿದ್ದೇನೆ. ಆದ್ರೆ ಅದು ಕೂಡ ಮುಖ್ಯವೇ. ಮುಂದೆ ರಚನೆ ಆಯಕ್ಕೆ ಹೇಳಿ ಆದರೆ ಅದರಲ್ಲಿ ಕೈ ಜೋಡಿಸಿದ ಪ್ರತಿಯೊಂದು ಅಂಶವೂ ಮುಖ್ಯವೇ ಆಗಿದೆ. ಆದ ಕಾರಣ ಇದರ ವಾರಾಗಿ ನಾವು ಕಲ್ಪನೆ ಮಾಡಿಕೊಳ್ಳಬೇಕಾದ ಅವಶ್ಯಕತೆ ಇದೆ.
ಬೇಕೋ ಬೇಡದೋ ಹೇಳುದು ದೊಡ್ಡ ಚರ್ಚೆಯ ವಿಚಾರ ಆಗ್ತಿದೆ. ಆಮೇಲೆ ಇನ್ನು ಕೆಲವರಲ್ಲಿ ನಾನು ನೋಡಿದೆ, ಎಂತ ನೋಡ್ರಿ, ಎಂತ ನಮ್ಮ ಸರ್ಕಾರ ಇವಾಗ ಆಯ್ತು, ಈಗ ಇಪ್ಪತ್ತು ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ ಮಾಡಿದ್ದಿದ್ರು ಪಕ್ಷ ಅಲ್ಲ. ಯಾವ ಪಕ್ಷಕ್ಕೂ ಒಂದು ನಿರ್ಧಾರ ತಕ್ಕೊಂಬ ಅಧಿಕಾರ ಇಲ್ಲ. ನಿರ್ಧಾರ ತಕ್ಕೊಂಬ ಅಧಿಕಾರ ಇಪ್ಪುದು ಕರ್ನಾಟಕ ಸರ್ಕಾರಕ್ಕೆ ಮತ್ತು ಭಾರತ ಸರ್ಕಾರಕ್ಕೆ ಇತ್ತು. ಭಾರತ ಸರ್ಕಾರವೂ ನಮ್ಮದೇ, ಕರ್ನಾಟಕ ಸರ್ಕಾರವೂ ನಮ್ಮದೇ. ಕರ್ನಾಟಕ ಸರ್ಕಾರ ನಿರ್ಧಾರವನ್ನು ತೆಕ್ಕೊಂಡಿದ್ದ ಅದನ್ನು ನಾವು ಸಂತೋಷ ಪಡುವ, ಅವಕ್ಕೆ ಸಲ್ಲಕ್ಕಾದ ಅಭಿನಂದನೆಯನ್ನು ಸಲ್ಲಿಸುವ. ಇದರ ನಾವು ಈ ದೃಷ್ಟಿಕೋನಲ್ಲಿ ಅದನ್ನು ನಾವು ತೆಕ್ಕೊಂಡು ಹೋಗ್ತೋಡಿ. ಪಕ್ಷಗಳ ನಡುವೆ ರಾಜಕೀಯ ಇತ್ತು, ಆದರೆ ಸಮುದಾಯಕ್ಕೂ ಪಕ್ಷಕ್ಕೂ ಸಂಬಂಧ ಇದೆ. ಸಮುದಾಯ ಸಮುದಾಯವಾಗಿಯೇ ಇತ್ತು. ಇದ ಒಂದು ಸಾಮಾಜಿಕ ವ್ಯವಸ್ಥೆ ಹೇಗೆ ನಡೀತು ಹೇಳಿದ್ರೆ, ಈಗ ಇಪ್ಪಂತ ಯಾವುದೇ ಪಕ್ಷಗಳು ಇಲ್ಲದೆ ಇದ್ದ ಕಾಲದಲ್ಲಿಯೂ ಹವ್ಯಕ ಸಮುದಾಯ ಇತ್ತು. ಮುಂದೊಂದು ಸಂದರ್ಭದಲ್ಲಿ ಇದು ಎಲ್ಲ ಪಕ್ಷಗಳು ಹೋಗಿ ಬೇರೆ ಒಂದು ಪಕ್ಷ ಹೋಗ್ತು, ಅಥವಾ ಪಕ್ಷವೇ ಇಲ್ಲದೆ ಆವಾಗಲೂ ಹವ್ಯಕ ಸಮುದಾಯ ಇತ್ತು. ಸಮುದಾಯ ಹೇಳುವಂತದ್ದು, ಈ ರಾಜಕೀಯ ಹೇಳುವಂತದ್ದು ಸಮಾಜದಿಂದ ಸೃಷ್ಟಿಯಾಗಿದೆ. ಆದರೆ ಸಮಾಜ ಹೇಳುವುದು ಶಾಶ್ವತವಾದ ಸಂಸ್ಥೆಯಾಗಿದೆ. ಆದ ಕಾರಣ ಶಾಶ್ವತವಾದ ಸಮಾಜಕ್ಕೆ ಅದರಿಂದ ರಚನೆಯಾದ ಎಲ್ಲಾ ಪಕ್ಷಗಳು, ಎಲ್ಲಾ ಸರ್ಕಾರಗಳು ಅದರದ್ದೇ ಆಗಿವೆ. ಆದ ಕಾರಣ ಅದರ ಬಗ್ಗೆ ಹೆಚ್ಚು ತಲೆಬಿಸಿ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ನಮ್ಮ ಕರ್ನಾಟಕ ಸರ್ಕಾರ ಮಾಡಿದ್ದು, ಮುಂದೆ ಇನ್ನೊಂದು ಪಕ್ಷ ಕರ್ನಾಟಕ ಸರ್ಕಾರ ರಚನೆ ಮಾಡಿದ್ರೆ ಆವಾಗಲೂ ನಮ್ಮ ಕರ್ನಾಟಕ ಸರ್ಕಾರ ಇದಕ್ಕೆ ಇಂಥ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದು ನಾವು ಅದರ ಹೇಳುವ ಹಾಗೆ ಹೇಳಿದಷ್ಟು ನಮಗೆ ಸಾಮುದಾಯಿಕವಾಗಿ ವಿಕಾಸಗೊಳ್ಳಲು ಹೆಚ್ಚು ಅವಕಾಶ ಇತ್ತು. ಸಮುದಾಯ ಯಾವಾಗಲೂ ಒಡ್ಕೊಂಬ್ಲ, ಸಮಾಜ ಒಡಿಲ, ರಾಜಕೀಯ ಹೊಡಿಕೊಳ್ಳಿ, ಅದು ಸಮಸ್ಯೆ ಅಲ್ಲ. ಸಮಾಜ ಯಾವಾಗಲೂ ಏಕತ್ರವಾಗಿಯೇ ಇರುತ್ತೆ. ಇಲ್ಲಿಪ್ಪ ವಿಚಾರ ಪಕ್ಷಗಳದ್ದಲ್ಲ, ಇಲ್ಲಿಪ್ಪದು ಹವ್ಯಕ ಭಾಷೆಯ ವಿಕಾಸದ ವಿಚಾರ. ಈ ಹವ್ಯಕ ಭಾಷೆಯ ವಿಕಾಸದ ವಿಚಾರದಲ್ಲಿ ಲಕ್ಷ್ಮೀಶರನ್ನು ಕೆಲಸ ಮಾಡಿದ್ದು, ಲಕ್ಷ್ಮೀಶರನ್ನ ಜೊತೆಯಲ್ಲಿ ಬೇರೆ ಜನಕ್ಕೆ ಸಾಕಷ್ಟು ಜನ ಕೆಲಸ ಮಾಡಿದ್ದು, ಅವಕ್ಕೆಲ್ಲವಕ್ಕೂ ನಾವು ಥ್ಯಾಂಕ್ಸ್ ಹೇಳುದು. ಅದರ ಜೊತೆ ಕರ್ನಾಟಕ ಸರ್ಕಾರ ಇದರ ಮಾಡಿದ್ದು, ಮುಖ್ಯಮಂತ್ರಿಗಳಿಗೂ ಥ್ಯಾಂಕ್ಸ್ ಹೇಳುದು. ಇದಕ್ಕೆ ಕಾರಣಕರ್ತರಾದ ಎಲ್ಲವಕ್ಕೂ ನಾವು ಧನ್ಯವಾದವನ್ನು ಸಮರ್ಪಿಸಬೇಕಾದಂಥದ್ದು ನಮ್ಮದೊಂದು ನೈತಿಕ ಜವಾಬ್ದಾರಿ. ಆ ಕೆಲಸವೇ ಇಲ್ಲಿ ಹವ್ಯಕ ಪರಿಷತ್ತು ಮಾಡಿದ್ದು. ಹವ್ಯಕ ಪರಿಷತ್ತು ಇದರ ಮಾಡಿದ ಕಾರಣ ಬಹುಶಃ ನಾನು ಬಂದದ್ದು ಆ ಕಾರಣಕ್ಕಾಗಿ. ಇಲ್ಲದ್ರೆ ಬೇರೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನಾನು ಬತ್ತಿಲ್ಲ ಹೇಳಿಯಲ್ಲ, ಎಲ್ಲ ನೆನಪೊಪ್ಪಲೆ ಅವಕಾಶ ಇತ್ತು. ಆ ಕಾರಣಕ್ಕೆ ನಾನು ಬಂದದಕ್ಕೆ ಇನ್ನೊಂದು ಮಹತ್ವ ಇದ್ದಿದೆ. ಯಾಕಂದ್ರೆ ನನ್ನ ಅಜ್ಜನ ಮನೆಯಲ್ಲೇ ಇತ್ತು, ನನ್ನ ಅಮ್ಮನ ಊರಾದ ಕಾರಣ ಊರಿನ ಒಂದು ಬಾಂಧವ್ಯ ಇತ್ತಲ್ಲ. ಹಾಗೆ ನಿಗಳೆಲ್ಲ ಒಂದ್ಸರ್ತಿ ಮತ್ತೊಂದು ಸರ್ತಿ ನೋಡಲು ಅವಕಾಶ ಆಗ್ತದೆ. ಅನೇಕ ನಾನು ನೋಡಿದ್ದೀನಿ, ಖರ್ಚಿ ಹೋಯ್ ಮತ್ತೊಂದು ಸರ್ತಿ ನೋಡಿ ಒಂದು ಸಂಬಂಧ ಬೆಳೆಸಲು ಅವಕಾಶ ಆಗ್ತದೆ. ಅಕಾಡೆಮಿಯಿಂದ ಏನಾಗುತ್ತೆ ಹೇಳಿದ್ರೆ ಇದಾಗುತ್ತದೆ, ಪರಸ್ಪರ ಕೂತು ಒಂದು ಸಂಬಂಧ ಬೆಳೆಸಿಕೊಂಡ್ರೆ ಸಾಧ್ಯ ಆಗುತ್ತೆ. ಈ ಸಂಬಂಧಗಳ ಬೆಳೆಸುವುದು ಭಾಷೆ, ಸಂಸ್ಕೃತಿ, ರಾಜಕೀಯ ಎಲ್ಲ ಇನ್ಸ್ಟಿಟ್ಯೂಷನ್ಗಳ ಉದ್ದೇಶವೂ ಕೂಡ ಅಂತಿಮವಾಗಿ ಮನುಷ್ಯ ಸಂಬಂಧಗಳ ಗಟ್ಟಿ ಮಾಡುವಂಥದ್ದು. ಆ ಮನುಷ್ಯ ಸಂಬಂಧ ಗಟ್ಟಿಯಾಗ್ತದೆ ಇಂಥ ಒಂದು ಅಕಾಡೆಮಿಯ ರಚನೆ. ಅಕಾಡೆಮಿ ಮುಂದುವರಿತಾ ಹೋದ ಹಾಗೆ ಇದು ಹೆಚ್ಚು ಸಾಧ್ಯತೆಗಳು ತೆರೆದಿರಲಿ ಹೇಳುತ್ತಾ ಎಲ್ಲವಕ್ಕೂ ನಾನು ನಮಸ್ಕಾರ ಹೇಳಿ ನನ್ನ ಮಾತುಗಳನ್ನು